Yes, dear students, welcome back to our channel Fragrance of Biology. In a human health and disease, this is the fifth session, and this session for the drugs and alcohol abuse. So, in the last video, we discussed about the AIDS and cancer. Next, drugs and alcohol. So, what are drugs? So, what are narcotic drugs? What are psychotropic drugs? Simply, what are drugs? So here drugs are here specially they are mentioned here are the psychotropic drugs. ಮಾದಕ ವಸ್ತುಗಳು ಅಂತ ಕರೀತಾರೆ ಅವನ್ನ. ಈ ಮಾದಕ ವಸ್ತುಗಳು ಇವೆಲ್ಲ ಕೇಳಿರ್ಬೋದು ನೋಡಿ, ಗಾಂಜಾ, ಅಫೀಮು, ಬ್ರೌನ್ ಶುಗರು, ಹೆರಾಯಿನ್ನು, ಈ ತರ ನೀವು ಕೇಳಿರ್ಬೋದು. ಸೊ ಆ ಡ್ರಗ್ಸ್ ಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಸೊ ದೀಸ್ ಆರ್ ದ ಪ್ಲಾಂಟ್ ಡಿರೈವೇಟಿವ್ಸ್ ವಿಚ್ ಕ್ಯಾನ್ ಕ್ರಿಯೇಟ್ ಎ ಸ್ಟ್ರಾಂಗ್ ಹ್ಯಾಬಿಟ್ in a habitual use. So because of habitual use they can produce so the sense of a strong habit in a person. So such are the drugs. See here, how can we define the drugs? So what are narcotic drugs ಅಥವಾ ಈ ಡ್ರಗ್ಸ್ ಅಂದ್ರೆ ಏನಂತಂದ್ರೆ ಏನನ್ನ ಹೇಳ್ಬೋದು? ಸೊ ಇವ್ ಯಾವ್ದೇ ಡ್ರಗ್ಸ್ ಅನ್ನು ಏನು ತಗೊಳ್ತಾರೆ ಅಂತಂದ್ರೆ, ಸೊ ದೀಸ್ ಆರ್ ಆಲ್ the products which create a sense of well-being, a sense of kick, a sense of relaxation. ಸೊ ಅಂತ ಒಂದು ಮಜಕ್ಕೋ, ಕಿಕ್ ಕೊಡೋಕ್ಕೋ, ಒಂದೇನೋ ಆನಂದಕ್ಕೋ, ಸಮಾಧಾನಕ್ಕೋ, ನೆಮ್ಮದಿಗೋ, ಈವನ್ ಪೇನ್ ಕಿಲ್ಲರ್ ಆಗೋ ಇವನ್ನ ಬಳಸ್ತಾರೆ, ಈ ತರ ಡ್ರಗ್ಸ್ಗಳು ಬಳಸ್ತಾರೆ. ಬಟ್ ಇವೆಲ್ಲ ತಗೊಳ್ಳೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ದೇ ಆರ್ ಸೈಕೋ ಆಕ್ಟಿವ್, ಅಂದ್ರೆ ಮನಸ್ಸನ್ನ ಆಕ್ಟಿವೇಟ್ ಮಾಡ್ತವೆ. ದೇ ಸೈಕೋ ಆಕ್ಟಿವ್, ದೀಸ್ ಆರ್ ದ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸಸ್ which can change one's mood, emotions, consciousness and reduce the activities of central nervous system. Such substances are called drugs. So this much is enough, I think. Okay, so drugs andre the psychoactive substances, psychoactive substances, okay, that alter one's mood, emotions, so emotions and consciousness, okay, and reduce the activities of a central nervous system can be called as the drugs. ನೋಡಿ, ಡ್ರಗ್ಸ್ ಅನ್ನೋದಕ್ಕೆ ಇಷ್ಟೆಲ್ಲ ಪಾಯಿಂಟ್ಸ್ ಹೆಸರು ಚೆನ್ನಾಗಿರುತ್ತೆ. ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸಸ್, ಮಾನಸಿಕವಾಗಿ ಉತ್ತೇಜನ ಇರ್ತಕ್ಕಂಥವು, ಮನಸ್ಸನ್ನ ಪ್ರಫುಲ್ಲ, ಮಜಾ, ಒಂದು ಥ್ರಿಲ್ ಅನ್ನ ಕೊಡ್ತಕ್ಕಂಥವು ಅಂತವಾಗಿರ್ತವೆ. ಆಲ್ಟರ್ ದ ಒನ್ಸ್ ಮೂಡ್, ಸೊ ಯಾರಿದ್ನ ತಿಂತಾನೋ, ಯಾರಿದ್ನ ಬಳಸ್ತಾನೋ, ಸೊ ಅವನ ಮೂಡನ್ನ, ಅವನ ಎಮೋಷನ್ಸ್ಗಳನ್ನ, ಅವನ ಕಾನ್ಸಿಯಸ್ನೆಸ್ಗಳನ್ನ ಆಲ್ಟರ್ ಮಾಡ್ತವೆ, ಚೇಂಜ್ ಮಾಡ್ತವೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಇವನ್ನೆಲ್ಲ ವಿವರಣೆ ಕೊಡಕ್ಕೆ ಬಹಳ ಜಾಸ್ತಿ ಟೈಮ್ ಬೇಕಾಗ್ಬೋದು ಅನ್ಸುತ್ತೆ. ಸೊ ಅವರ ಮನಸ್ಥಿತಿಯನ್ನಾಗ್ಲಿ, ಅವರ ಫೀಲಿಂಗ್ಸ್ಗಳನ್ನಾಗ್ಲಿ, ಅವರ ಪ್ರಜ್ಞೆಯನ್ನಾಗ್ಲಿ ಸಂಪೂರ್ಣ ಚೇಂಜ್ ಮಾಡಬಹುದಾದಂತಹ ವಸ್ತುಗಳಿವು. ಅಷ್ಟೇ ಅಲ್ಲ, ಕಂಟಿನ್ಯೂಸ್ ಬಳಸಿದ್ರೆ they reduce the activities of central nervous system. So such are called the drugs. So drugs ಗೆ ಇಷ್ಟ ಅಂತ ಬರೆದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಸೊ ಈ ಡ್ರಗ್ಸ್ ಗಳಿಗೆ ವಾಟ್ ಇಸ್ ದಿಸ್ ಅಬ್ಯೂಸ್? ಸೊ ಅಬ್ಯೂಸ್ ಅಂದ್ರೆ ಏನು? ಚಟ. ಈ ಚಟ ಅಂದ್ರೆ ಏನು ಅಥವಾ ಅಬ್ಯೂಸ್ ಅಂದ್ರೆ ಏನಂದ್ರೆ ದ ಹೆಬಿಚುಯಲ್ ಯೂಸ್. ನೋಡಿ, ಹೆಬಿಚುಯಲ್ ಯೂಸ್ ಆಫ್ ದ ಡ್ರಗ್ಸ್, ಹೆಬಿಚುಯಲ್ ಯೂಸ್ ಆಫ್ ದ psychotropic drugs can alter one's mood, emotion and consciousness. That altering property itself is called the abuse. ನೋಡಿ, ಅಬ್ಯೂಸ್ ಅನ್ಬೇಕಾದ್ರೆ ಚಟವನ್ನು ಮೂಡಿಸ್ತಕ್ಕಂಥ ಹೆಬಿಚುಯಲ್ ಯೂಸ್. ಸೊ ನಾವು ಸಪೋಸ್ ಡ್ರಗ್ಸ್ ಅನ್ನ ನಿರಂತರವಾಗಿ ತಿಂತಾ ಹೋಗ್ಬಿಟ್ರೆ, ನಿರಂತರ ಬಳಸ್ತಾ ಹೋಗ್ಬಿಟ್ರೆ, ಸೊ ಕಂಟಿನ್ಯೂಸ್ ಬಳಸ್ತಾ ಹೋಗ್ಬಿಟ್ರೆ ಅವಾಗ ಅವು ಒಂದು ಹ್ಯಾಬಿಟ್ ಆಗಿ ಹೋಗ್ಬಿಡ್ತವೆ. ಅವು ಹ್ಯಾಬಿಟ್ ಆಗಿ ಆ ವ್ಯಕ್ತಿಯ ಮೂಡ್ ಅನ್ನ, ಎಮೋಷನ್ಸ್ ಅನ್ನ, ಕಾನ್ಸಿಯಸ್ನೆಸ್ ಅನ್ನ ಚೇಂಜ್ ಮಾಡ್ತವೆ. ಹೀಗೆ ಚೇಂಜ್ ಮಾಡಿದ್ರೆ ಅವನದಕ್ಕೆ ಬಲಿಯಾಗಿದೆ ಅಥವಾ ಚಟಕ್ಕೆ ಬಲಿಯಾಗಿದೆ ಅಂತ ಅರ್ಥ. ಆ ಸ್ಥಿತಿನ ಅಬ್ಯೂಸ್ ಅನ್ಬೇಕು. ಹಾಗಾದ್ರೆ ಅಬ್ಯೂಸ್ ಅನ್ನೋದನ್ನ habitual use of certain drugs can change
the one's mood, emotion, and consciousness. Such a changing of the attitude of a person itself is called the abuse ಅಂತ ನೀವು ಹೇಳ್ಬಹುದು. ಓಕೆ, ಎಸ್. ಹಾಗಾದ್ರೆ ಡ್ರಗ್ಸ್ ಅಂದ್ರೆ ಏನು, ಡ್ರಗ್ ಅಬ್ಯೂಸ್ ಅಂದ್ರೆ ಅಂತ ಒಂದು ಐಡಿಯಾ ಬಂದಂಗ ಆಯ್ತು. ನೆಕ್ಸ್ಟ್, ಸೊ ಈ ಕಾಮನ್ಲಿ ಯೂಸ್ಡ್ ಡ್ರಗ್ಸ್ ಯಾವ್ಯಾವ ಅಂತ. ಕಾಮನ್ಲಿ ಯೂಸ್ಡ್ ಡ್ರಗ್ಸ್ ಅಂದ್ರೆ ಸಾಮಾನ್ಯ ಮುಖ್ಯ ಬಳಸಂತ ಡ್ರಗ್ಸ್ ಗಳಲ್ಲಿ ಓಪಿಯಾಯಿಡ್ಸ್ ನೋಡಿ, ಓಪಿಯಾಯಿಡ್ಸ್ ಇವರು ಅಫೀಮ್ಗಳು ಅಂತ ಕರಿತೀವಲ್ಲ ಆ ತರ ಓಪಿಯಾಯಿಡ್ಸ್. ಕೆನ್ನಾಬಿನಾಯ್ಡ್ಸ್ ಅಂತ ನೋಡಿ, ಕೆನ್ನಾಬಿನಾಯ್ಡ್ಸ್, ಸೊ ಈ ಜಾತಿಯವರು. ಕೊಕೇನ್ಸ್ ಅಂತ, ಕೊಕೇನ್ಸ್. ಓಕೆ, ಸೊ ದೀಸ್ ಆರ್ ಮೇಜರ್ type of drugs. Okay, drugs can be classified on the different criteria, different parameters are followed. However, here according to our syllabus, let me classify them on the basis of the mode of their action. On the basis of the mode of their action, we can group these drugs into depressants. Okay, so depressants. So ಈ ಡಿಪ್ರೆಸೆಂಟ್ಸ್ ಅಂತ ಒಂದು ಮಾಡಬಹುದು. ಎಸ್, ಸೊ ಡಿಪ್ರೆಸೆಂಟ್ಸ್ ಅಂತ ಒಂದು ಡ್ರಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಡಿಪ್ರೆಸೆಂಟ್ ಬಿಟ್ಟರೆ ನೆಕ್ಸ್ಟ್ ಸ್ಟಿಮ್ಯುಲೆಂಟ್ಸ್. ಎಸ್, ಸ್ಟಿಮ್ಯುಲೆಂಟ್ಸ್. ಎಸ್, another group. And the third one, hallucinogens. Hallucinogens. So this is how we can group the all type of drugs broadly based on the mode of their action. Depressants, stimulants, and hallucinogens. What are these depressants? Depressants which depress, which reduce, okay, which depress the activity of central nervous system. So which depress the activity of a central nervous system. So those are called depressants. They depressant the activity of central nervous system. So ಅಂದ್ರೆ ನಮ್ಮ ಎಕ್ಸೈಟ್ಮೆಂಟ್ ಅನ್ನ, ಟೆನ್ಷನ್ ಅನ್ನ, ಹೈ ಪಿಚ್ ಹೋಗಿ ಯಾವುದೋ ಒಂದು ಅನ್ಕಂಟ್ರೋಲ್ಡ್ ಕಂಡೀಷನ್ಗೆ ಹೋಗಿದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನಸ್ಥಿತಿ, ಅದನ್ನ ಡಿಪ್ರೆಸ್ ಮಾಡೋದು, ಅದನ್ನ ಸ್ಲೋ ಡೌನ್ ಮಾಡೋದು, ಅದನ್ನ ಕಾಮ್ನೆಸ್ ತರ್ತಕ್ಕಂಥ, ವಿಚ್ ಗಿವ್ಸ್ ಅ ಕಾಮ್ನೆಸ್. ಓಕೆ, ಸೊ ಇವು ಕಾಮ್ನೆಸ್ ಅನ್ನ ಕೊಡ್ಲಿಕ್ಕೆ ಅಥವಾ ರಿಲ್ಯಾಕ್ಸೇಷನ್ ಒಂದು, ಸೊ ರಿಲ್ಯಾಕ್ಸೇಷನ್ ಶಾಂತತೆಯನ್ನು ಕೊಡ್ಲಿಕ್ಕೆ ರಿಲ್ಯಾಕ್ಸೇಷನ್, ಆರ್ ಡ್ರಾಸಿನೆಸ್. ಓಕೆ, ಸೊ ಡ್ರಾಸಿನೆಸ್ ಅಂತಕ್ಕಂಥದ್ದಂದ್ರೆ ಮತ್ ಬರಂಗ್ ಮಾಡ್ತಕ್ಕಂಥ, ನಿದ್ದೆ ಬರಂಗ್ ಮಾಡ್ತಕ್ಕಂಥದ್ದು. ಸೊ ಅಂದ್ರೆ ಆ ಒಂದು ಟೆನ್ಷನ್ ಇಂದ ಕಡಿಮೆ ಆಗ್ಲಿಕ್ಕೆ, ಆ ಒಂದು ಎಕ್ಸೈಟ್ಮೆಂಟ್ ಇಂದ ಕಡಿಮೆ ಮಾಡ್ಲಿಕ್ಕಾಗಿ ಡಿಪ್ರೆಸ್ ಮಾಡ್ತವೆ ಅಥವಾ ಅವನ್ನ ಸ್ಲೋ ಡೌನ್ ಮಾಡ್ತವೆ. ಆ ತರದ ದೀಸ್ ಆರ್ ದ ಡ್ರಗ್ಸ್ ವಿಚ್ ಡಿಪ್ರೆಸ್ ದ ಆಕ್ಟಿವಿಟಿ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಗಿವ್ಸ್, ದೇ ಕ್ರಿಯೇಟ್ ಕಾಮ್ನೆಸ್, ರಿಲ್ಯಾಕ್ಸೇಷನ್, ಡ್ರಾಸಿನೆಸ್ ಇನ್ ದ ಪರ್ಸನ್. ಸೊ ಅವನಿಗೆ ಈ ತರ ಟೆನ್ಷನ್ ಅನ್ನು ಕಡಿಮೆ ಮಾಡಂಗೆ ನಿದ್ರಾವಸ್ಥೆಗೋ ಅಥವಾ ಒಂದು ಮತ್ತಿಗೋ ತಗೊಂಡೋಗ್ಬಿಡ್ತವೆ, ಅಥವಾ ಅವ್ನು ಕಾಮ್ ಶಾಂತವಾಗಿರಂಗ್ ಮಾಡ್ಬಿಡ್ತವೆ. ಅವನ್ನ ಡಿಪ್ರೆಸೆಂಟ್ಸ್ ಅಂತ ಕರೀತಾರೆ. ಹೌಎವರ್ ದೇರ್ ಎಕ್ಸಸ್ ಯೂಸ್ ಇಸ್ ಡೇಂಜರಸ್. ನೋಡಿ, ಇವನ್ನ ಎಕ್ಸೆಸ್ ಯೂಸ್ ಏನ ಮಾಡಿದ್ರೆ, ಎಕ್ಸೆಸ್ ಡೋಸಸ್, ಇವನ್ನ ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರು ತಗೊಂಡ್ರೆ, ಸೊ ದೇ ಕ್ಯಾನ್ ಕಾಸ್ ರೆಸ್ಪಿರೇಟರಿ ಫೇಲ್ಯೂರ್. ಓಕೆ, ಸೊ ರೆಸ್ಪಿರೇಟರಿ ಫೇಲ್ಯೂರ್, ಉಸಿರಾಟದ ತೊಂದರೆ ಬಂದು ಸಾಯಲು ಬೋಡುವಂತ. ಓಕೆ, ಸೊ ಫೇಲ್ಯೂರ್, ರೆಸ್ಪಿರೇಟರಿ ಫೇಲ್ಯೂರ್. ಈವನ್ ದೇ ಮೇ ಎಂಟರ್ ಇಂಟು ಕೋಮಾ ಕಂಡೀಷನ್. ಕೋಮಾ ಕಂಡೀಷನ್ ಬೇಕಾದ್ರೆ ಹೋಗಿ ಸತ್ತೋಗ್ಬಿಡ್ಬೋದು. ಸೊ ಆ ತರ ಡೇಂಜರ್ ಕೂಡ ಹೌದು ಎಕ್ಸೆಸ್ ಕನ್ಸಂಪ್ಷನ್ ಆದ್ರೆ. ಎಕ್ಸಾಂಪಲ್ ಬಾರ್ಬಿಚುರೇಟ್ಸ್ ನೋಡಿ, ಬಾರ್ಬಿಚುರೇಟ್ಸ್ ಅಂತ ಕೇಳಿರ್ಬೋದು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೇಕಂಗ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತಿದಾವಲ್ಲ ಅವು, ಬಟ್ ಅವೆಲ್ಲ ಡಿಪ್ರೆಸೆಂಟ್ಸ್ ಬಳಸೋದು ಬಾರ್ಬಿಚುರೇಟ್ಸ್. ಆಲ್ಕೋಹಾಲ್ಸ್, ಸೊ ಕೆಲವು ಆಲ್ಕೋಹಾಲ್ಸ್ ಅನ್ನ ಇದಕ್ಕಾಗಿ ಬಳಸ್ತಾರೆ, ಓಕೆ, ಡಿಪ್ರೆಸೆಂಟ್ಸ್ ಆಗಿರ್ಲಿಕ್ಕೆ. ಅದಕ್ಕಾಗಿ ಭಾರಿ ಟೆನ್ಷನ್ ಆದ ಕೆಲವರೆಲ್ಲ ಕುಡಿಯೋದು, ಅದೆಲ್ಲ ಚಟಕ್ಕೆ ಯಾಕೆ ಬಲಿ ಆಗ್ತಾರೆ ಅಂದ್ರೆ, ಏನ್ ಡ್ರಿಂಕ್ಸ್ ಅನ್ನ ಕುಡಿತಾರೋ, ಬೀರು, ಬ್ರಾಂದಿ, ವಿಸ್ಕಿ, ರಮ್ ಅಂತ, ಅವೆಲ್ಲವೂ ಕೂಡ ಆಲ್ಕೋಹಾಲ್ಸ್ ಅಲ್ಲಿ ಡಿಪ್ರೆಸೆಂಟ್ಸ್ ಟೆನ್ಷನ್ ಅನ್ನು ಕಡಿಮೆ ಮಾಡ್ತವೆ ಅಂತ. ಬಟ್ ಹವೆವರ್ ದೇ ರಿಡ್ಯೂಸ್ ದ ಎಫೆಕ್ಟಿವಿಟಿ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನೋದು ನೆನಪಿರ್ಲಿ. ಅಥವಾ ಬಲಿಯಾಗಿ ಎಕ್ಸಸ್ ಡೋಸ್ ಹೋಗ್ಬಿಟ್ರೆ, ಸೊ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ಸತ್ತು ಹೋಗ್ಬಿಡ್ಬೋದು ಅಥವಾ ಕೋಮಾ ಕಂಡೀಷನ್ ಹೋಗ್ಬಿಡ್ಬೋದು. ಸಚ್ ಎ ಡೇಂಜರಸ್ ಡಿಪ್ರೆಸೆಂಟ್ಸ್, ಬಾರ್ಬಿಚುರೇಟ್ಸ್, ಆಲ್ಕೋಹಾಲ್ಸ್ ಇದಕ್ಕೆ ಬೇಕಾದ್ರೆ ಎಕ್ಸಾಂಪಲ್ ತಗೊಂಡ್ ನೀವು. ಸ್ಟಿಮ್ಯುಲೆಂಟ್ಸ್ ಅಂದ್ರೆ, ಸೊ ದೀಸ್ ಆರ್ ದ ಡ್ರಗ್ಸ್ ವಿಚ್ ಸ್ಟಿಮ್ಯುಲೇಟ್. They stimulate the central nervous system and cause certain excitement. Okay, so excitement ಕಾಣಕ್ಕಂತ, they stimulate the nervous system, they stimulate the central nervous system, and they can give excitement. They create, they are responsible for the excitement of the person. ಒಂದೇನೋ ಒಂದು ಉತ್ಸಾಹ, ಒಂದು ಸಂತೋಷನ ಒಂದು ಸ್ಟಿಮ್ಯುಲೇಟ್ ಮಾಡ್ತವೆ, ಪ್ರಚೋದನೆ ಕೊಡ್ತವೆ, ಪ್ರಚೋದಕಗಳ ಕೆಲಸ ಮಾಡ್ತವೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಇವನ್ನ ನೋಡಿದ್ರೆ ಕೆಫೀನ್, ನೀವೆಲ್ಲರೂ ಕೆಫೀನ್ ಅನ್ನ
ಕಾಫಿ ಮೂಲಕ ತಿಂತಲ್ಲ ಇದ್ದೀರಿ. ಓಕೆ, ಸೊ ಕೆಫಿನ್ ಇರ್ಬೋದು. ಕೆಫಿನ್ ಬಿಟ್ರೆ ಕೊಕೇನ್ಗಳು, ಓಕೆ, ಕೊಕೇನ್ಸ್ ಇದೆ ಕೆಲಸಕ್ಕೆ ಬಳಸ್ತಕ್ಕಂಥವು ಕೊಕೇನ್ಸ್ಗಳು. ಕೊಕೇನ್ಸ್ ಅನ್ನು ಬಿಟ್ರೆ ಸೊ ಇದ್ರೊಳಗಡೆ ಎಸ್ ಕಾಫಿ, ಕೆಫಿನ್ ಮತ್ತೆ ಇವನ್ನ ಆಂಫೆಟಮೈನ್ಸ್ ಇದಾವಲ್ಲ ಅವನ್ ಸೇರಿಸಬೇಕು, ಆಂಫೆಟಮೈನ್ಸ್. ಸೊ ದೀಸ್ ಆರ್ ಗುಡ್ ಎಕ್ಸಾಂಪಲ್ಸ್ ಫಾರ್ ಸ್ಟಿಮ್ಯುಲೆಂಟ್ಸ್ ವಿಚ್ ಸ್ಟಿಮ್ಯುಲೇಟ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಕಾಸ್ ದ ಎಕ್ಸೈಟ್ಮೆಂಟ್. ಓಕೆ, ಅದು ಮತ್ತೆ ಬಹಳ ತುಂಬಾ ವರ್ಕ್ ಮಾಡಿ ಸಾಕಾಯ್ತು, ಬಂದಿಷ್ಟು ಕಾಫಿ ಕುಡ್ದು ಮಾಡೋದು. ಸೊ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗೋಣ, ಸೊ ರಿಫ್ರೆಶ್ ಆಗೋಣ ಅಂತಾರಲ್ಲ, ಅದೆಲ್ಲ ನೋಡಿ ಸ್ಟಿಮ್ಯುಲೇಟ್ ಮಾಡ್ತವೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ, ಎಕ್ಸೈಟ್ಮೆಂಟ್ ಕೊಡ್ತವೆ, ಹಾಗಾಗಿ ಇವನ್ನ ಬಳಸೋದು ಉಂಟು ಅಂತ. ಇದು ಬಿಟ್ರೆ ಹ್ಯಾಲುಸಿನೋಜೆನ್ಸ್ ಅಂದ್ರೆ ಸೊ ದೀಸ್ ಕಾಸ್ ದ ಹ್ಯಾಲುಸಿನೇಷನ್ ಅಂತ ನೋಡಿ, ಭ್ರಮೆಯನ್ನು ಮೂಡಿಸಕ್ಕಂತ ಹ್ಯಾಲುಸಿನೇಷನ್ ದಟ್ ಮೀನ್ಸ್ ವಿಚ್ ಕ್ಯಾನ್ ಚೇಂಜ್ ದ ಥಾಟ್ಸ್ ಆಫ್ ಎ ಪರ್ಸನ್. ನೋಡ್ರಿ, ದೇ ಕ್ಯಾನ್ ಚೇಂಜ್ ದ ಥಾಟ್ಸ್ ಆಫ್ ಎ ಪರ್ಸನ್, ದೇ ಕ್ಯಾನ್ ಚೇಂಜ್ ದ ಎಮೋಷನ್ಸ್ ಆಫ್ ಎ ಪರ್ಸನ್. ಓಕೆ, ಎಮೋಷನ್ಸ್ ಆಫ್ ಎ ಪರ್ಸನ್, ದೇ ಕ್ಯಾನ್ ಚೇಂಜ್ ದ ಪರ್ಸೆಪ್ಷನ್. ನೋಡಿ, perception of a person, so which can cause the hallucination in the person, that is they can change the thoughts, emotions, perceptions of the person. ಅಂದ್ರೆ ಈ ಡ್ರಗ್ಸ್ ಗಳೇನಿದಾವೆ ಹ್ಯಾಲುಸಿನೋಜನ್, ಸೊ ಈ ಹ್ಯಾಲುಸಿನೇಷನ್ ಭ್ರಮೆ ಮೂಡಿಸ್ತಕ್ಕಂಥ ಸ್ಥಿತಿ ಕರ್ಕೊಂಡ್ಬಿಡ್ತವೆ. ಒಂದು ಮತ್ತಿನ ಲೋಕದಲ್ಲಿ ಏನೋ ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗ್ತವೆ ಡ್ರಗ್ಸ್ಗಳು ಅಂತ ಅರ್ಥ. ಸೊ ಭ್ರಮಾಲೋಕ ಉದಾಹರಣೆಗೆ ಅವ್ರ ಥಾಟ್ಸ್ ಏನು, ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಏನು ಹೋರಾಡ್ತಿದ್ರೆ ಅವ್ರದ್ದೇ ಆದ ಒಂದು ಥಾಟ್ಸ್ ಇರುತ್ತೆ. ಸೊ ಆ ಒಂದು ಥಾಟ್ಸ್ ಇದೆಯಲ್ಲ ಅದನ್ನೆಲ್ಲ ಮರ್ತು ಬಿಡ್ತಾರೆ, ಅದೆಲ್ಲ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಮುದುಕರನ್ನೆಲ್ಲ ನಾವು ಸಹಾಯ ಮಾಡ್ಬೇಕಂತ ಒಂದು ಥಾಟ್ಸ್ ಅವನಿಗಿದೆ, ಓಲ್ಡ್ ಏಜ್ ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕಂತ. ಬಟ್ ಈ ಡ್ರಗ್ಸ್ ಅನ್ನು ಕುಡಿದ್ಮೇಲೆ ಇದಕ್ಕೆ ಅಡಿಕ್ಟ್ ಆದ್ಮೇಲೆ ಎಲ್ಲರೂ ಅವರೇ ತಗೋ, ಓಲ್ಡ್ ಏಜ್ ಅವ್ರಿಗೇನು ರೆಸ್ಪೆಕ್ಟ್ ಕೊಡೋ ಈ ತರ ಅಂತ. ಅಂದ್ರೆ ಅವರ ಥಾಟ್ಸ್ ಅನ್ನ ಚೇಂಜ್ ಮಾಡ್ತಕ್ಕಂಥದ್ದು, ಅಥವಾ ಎಮೋಷನ್ಸ್, ಫೀಲಿಂಗ್ಸ್ ಅನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಆಮೇಲೆ ಪರ್ಸೆಪ್ಷನ್, ಏನಾದ್ರು ಒಂದು ವಿಷಯನ ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಕಳೆದು ಕೊಡ್ತವೆ. ವಿಷಯ ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಕಳಿಸ್ತಂದ್ರೆ ಹ್ಯಾಲುಸಿನೋಜೆನ್ಸ್ ಅಂತ ನೋಡಿ. ಎದುರು ಬರ್ತಕ್ಕಂಥದ್ದು ಒಂದು ಎಮ್ಮೆ ಬರ್ತೈತಂದ್ರೆ ಅದನ್ನ ಆನೆ ಬರ್ತೈತಂದ್ರೆ ಅವನಿಗೆ ಆನೆ ಕಣ್ಣಂಗೆ ಕಾಣುತ್ತೆ. ನೋಡಿ, ಪರ್ಸೆಪ್ಷನ್ ಅಂದ್ರೆ ಒಂದು ವಿಷಯನ ಗ್ರಹಿಸ್ತಕ್ಕಂಥದ್ದು ಹೆಂಗ್ ಚೇಂಜ್ ಮಾಡ್ತಾರಂತ. ಅವ್ನಿಗೆ ಅದು ಆನೆ ಅಂದ್ರೆ ಆನೆ ಕಣ್ಣಂಗೆ ಕಂಡುಬಿಡುತ್ತೆ ಅವನಿಗೆ ಅಂತ. ಸೊ ಆ ತರ ಒಂದು ಹ್ಯಾಲುಸಿನ ಭ್ರಮಾಲೋಕಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥ ಡ್ರಗ್ಸ್ ಅನ್ಬೋದು ನೀವು. ಓಕೆ, ದೇ ಕ್ಯಾನ್ ಕ್ರಿಯೇಟ್ ಹ್ಯಾಲುಸಿನೇಷನ್ which can change the thoughts, emotions and the perceptions of the person. So by habitual use ಇವನ್ನ ಬಳಸ್ತಾ ಹೋದ್ರೆ, ಇಂಥವಕ್ಕೆ ನೀವು ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ಹ್ಯಾಲುಸಿನೋಜನ್ಸ್ಗೆ ಕೆನಾಬಿನಾಯ್ಡ್ಸ್ ಇದು ಬರ್ತಾ ನೋಡಿ. ಓಕೆ, ಸೊ ಕೆನಾಬಿನಾಯ್ಡ್ಸ್ ಹ್ಯಾಲುಸಿನೋಜನ್ ಎಫೆಕ್ಟ್ ಕೊಡ್ತವೆ ಕೆನಾಬಿನಾಯ್ಡ್ಸ್. ಇವನ್ ಬಿಟ್ಟರೆ LSD ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು ಅನ್ಕೋತೀನಿ ನೋಡಿ, ಲೈಸೆರ್ಜಿಕ್ ಡೈಈಥೈಲ್. ಓಕೆ, ಸೊ ಡೈಈಥೈಲ್ ಅಮೈಡ್ಸ್. ಓಕೆ, ಇವು ಲೈಸರ್ಜಿಕ್ ಆಸಿಡ್ಸ್ ಇವು. ಓಕೆ, ಲೈಸರ್ಜಿಕ್ ಆಸಿಡ್ಸ್ ಡೈಈಥೈಲ್ ಮಾಡ್ಕೊಂಬಿಡಿ. ಓಕೆ, ಡೈಈಥೈಲ್, ಎಸ್ ಒಂದು ನಿಮಿಷ, ಎಸ್ ಡೈಈಥೈಲ್ ಅಮೈಡ್ಸ್, ಲೈಸರ್ಜಿಕ್ ಆಸಿಡ್ಸ್ ಡೈಈಥೈಲ್ ಅಮೈಡ್ಸ್. ಸೊ ದೋಸ್ ಆರ್ ಸಿಂಪ್ಲಿ ಕಾಲ್ಡ್ LSD. ಎಲ್ ಅಂದ್ರೆ ಲೈಸರ್ಜಿಕ್ ಆಸಿಡ್, ಓಕೆ, ಲೈಸಿಕ್ ಆಸಿಡ್ LS, ಡಿ ಅಂದ್ರೆ ಡೈಈಥೈಲ್ ಅಮೈಡ್ಸ್. ಸೊ ಅದು ಲೈಸರ್ಜಿಕ್ ಆಸಿಡ್ ಡೈಈಥೈಲ್ ಅಮೈಡ್ಸ್ ಗೆ LSD ಅಂತಾರೆ. ಸೊ ದೀಸ್ ಟು ಆರ್ ಗುಡ್ ಎಕ್ಸಾಂಪಲ್ ಫಾರ್ hallucinogens. This is how we can classify the drugs as the depressants like the alcohols, barbiturates, stimulants like caffeine, cocaine, amphetamines, hallucinogens like the cannabinoids and LSD. Okay, ಇದು ಮೋಡ್ ಆಫ್ ಆಕ್ಷನ್ ಮೇಲೆ ನಾವು ಕ್ಲಾಸ್ ಮಾಡಿದ್ದು. ನೆಕ್ಸ್ಟ್ we can classify the drugs based on the source. So on the base of their source, ಅವು ಎಲ್ಲಿ ಸಿಗ್ತವೆ, ಹೇಗೆ ಅವ್ರು ಪಡ್ಕೊತ ಅದ್ರ ಮೇಲೆ ಕೂಡ ನಾವು ಕ್ಲಾಸ್ ಮಾಡ್ತಾ. ಆಕ್ಚುಲಿ ಇದೆ ಒರಿಜಿನಲ್ ಕ್ಲಾಸಿಫಿಕೇಶನ್ ಬುಕ್ ಅಲ್ಲಿ ಈ ಬೇಸ್ ಮೇಲೆ ಕ್ಲಾಸ್ ಮಾಡ್ಕೊಂತ ಹೋಗಿರೋದು. ಸೊ ಬೇಸ್ಡ್ ಆನ್ ದೇರ್ ಸೋರ್ಸ್, ಸೊ ದೇ ಆರ್ ಗ್ರೂಪ್ಡ್ ಆಸ್ ಓಪಿಯಾಯ್ಡ್ಸ್ ನೋಡಿ, ಅದ್ರ ಮೇಲೆ ಇವನು ಓಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್ ಮತ್ತೆ ಕೊಕೇನ್ಸ್ ಅಂತ ಮಾಡಿರೋದು. ಈಗ ಫಸ್ಟ್ ಓಪಿಯಾಯ್ಡ್ಸ್. ಸೊ ಕಾಮೆಂಟ್ ಆನ್ ಓಪಿಯಾಯ್ಡ್ಸ್. ಸೊ ಗಿವ್ ಎ ಬ್ರೀಫ್ ನೋಟ್ ಆನ್ ಓಪಿಯಾಯ್ಡ್ಸ್ ಅಂತ ನಿಮ್ಗೆ ಏನು 2 ಮಾರ್ಕ್ಸ್ ಕೇಳಿದ್ರೆ ಓಪಿಯಾಯ್ಡ್ಸ್ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ. ಸೊ ಓಪಿಯಾಯ್ಡ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಬಂದ್ರೆ ನೋಡಿ, ಎಲ್ಲೆಲ್ಲಿ ಸೆಂಟ್ರಲ್ ಅಂದ್ರೆ ಎಸ್ಪೆಷಲಿ ಬ್ರೈನ್. ಸೊ ಓಕೆ, ಬ್ರೈನ್ ಬರ್ಬಿಡ್ತೇನೆ. ಬ್ರೈನ್ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತಗೊಳ್ಳೋಣ. ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಅಲ್ವಾ, ಜೊತೆಗೆ ಗ್ಯಾಸ್ಟ್ರೋ. ಓಕೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಸೊ ಇಲ್ಲಿ ಬಂದ್ರೆ
ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಒಳಗಡೆ ದೇರ್ ಆರ್ ಓಪಿಯಾಯ್ಡ್ ಸೆಲ್ಸ್. ಓಕೆ, ಓಪಿಯಾಯ್ಡ್ ಅಂತ ಸ್ಪೆಷಲ್ ಸೆಲ್ಸ್ ಇದಾವೆ, ಓಪಿಯಾಯ್ಡ್ ಸೆಲ್ಸ್. Those opioid cells are stimulated by these drugs. So opiates, these are the narcotic drugs which bind to the opioid cells that are present in the central nervous system or brain and gastrointestinal tract and stimulate them. ಅವನು ಹೋಗಿ ಸ್ಟಿಮ್ಯುಲೇಟ್ ಮಾಡ್ತವೆ. ಅಂತ ಸ್ಟಿಮ್ಯುಲೇಟ್ ಮಾಡೋರನ್ನೆಲ್ಲ ಓಪಿಯಾಯ್ಡ್ಸ್ ಅಂತ ಕರಿತೀವಿ. ಸೊ ಎಲ್ಲಿಂದ ಸಿಕ್ತು ಓಪಿಯಾಯ್ಡ್ಸ್ ಅದ್ ನೋಡ್ರಣ, ಸೋರ್ಸ್. ಓಕೆ, ಸೊ ಸೋರ್ಸ್ ಬಂದ್ರೆ ಪಾಪಿ ಪ್ಲಾಂಟ್. ನೋಡಿ, ಪಾಪಿ ಪ್ಲಾಂಟ್ ಅಂತ ಕೇಳಿದ್ರು ನೀವು, ಗಸಗಸೆ ಗಿಡ ಅಷ್ಟೇ. ಗಸಗಸೆ ಗಿಡ ಅದು ಚಿತ್ರ ಅನ್ಕೊಂಡು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಗಸಗಸೆ ಗಿಡದ ಫೋಟೋನ ನೀವು ಸರಿ ಕಣ್ಣಾಡಿಸ್ಬೋದು. ಇಲ್ಲಿ ಕಾಣಿಸುತ್ತಲ್ವಾ? ಎಸ್, ಇದು ನೋಡಿ ಪಾಪಿ ಪ್ಲಾಂಟ್ ಅಂತ. ಎಸ್, ಇದು ಪಾಪಿ ಪ್ಲಾಂಟ್. ಸೊ ಈ ಗಸಗಸೆ ಗಿಡದಲ್ಲಿ ಇದನ್ನ ಪಡೆದ ಸೈಂಟಿಫಿಕ್ ನೇಮ್ ಬರ್ಕೊಂಡ್ಬಿಟ್ಟು ಪ್ಯಾಪಾವರ್ ಸಾಮ್ನಿಫೆರಮ್. ಯಾಕಂದ್ರೆ ಸೈಂಟಿಫಿಕ್ ನೇಮ್ ಕೊಡ್ತಾರೆ ಪ್ಯಾಪಾವರ್ ಸಾಮ್ನಿಫೆರಮ್. ಓಕೆ, ಗಸಗಸೆ ಗಿಡದ ಸೈಂಟಿಫಿಕ್ ನೇಮು. ಸೊ ಈ ಗಿಡದಿಂದ ಈ ಡ್ರಗ್ಸ್ ಅಂತ ತೆಗಿತಾರೆ. ಹೇಗಂದ್ರೆ ಇದರ ಲ್ಯಾಟೆಕ್ಸ್, ಇದರ ಹಾಲು. ಓಕೆ, ಕಾಯಿ ಬಿಡುತ್ತಲ್ಲ, ಇದರ ಕಾಯಿ ಕಾಣ್ತದೆ ನೋಡಿ ಚಿತ್ರದಲ್ಲಿ. ಬೇಕಾದ್ರೆ ಆ ಲ್ಯಾಟೆಕ್ಸ್, ಆ ಕಾಯಿನ ಬ್ಲೇಡ್ ಇಂದ ಗೀರಿದ್ರೆ ಚೆನ್ನಾಗಿ ಬೆಳೆದ ಕಾಯಿನ ಹಾಲು ಬರ್ತದೆ. ಎಕ್ಕೆ ಗಿಡದ ಹಾಲು ಬರ್ತಲ್ಲ ಹಾಗೆ ಈ ಹಾಲೆಲ್ಲ ಅಲ್ಲೇ ಡ್ರೈ ಮಾಡಕ್ ಬಿಡ್ತಾರೆ. ಅದೆಲ್ಲ ಡ್ರೈ ಆದ್ಮೇಲೆ ಅವ್ರಿಗೆ ಇಂಪಾರ್ಟೆಂಟ್ ಮಾರ್ಫೈನ್ ಅಂತ ಕೆಮಿಕಲ್ ಇದೆ, ಮಾರ್ಫೈನ್. ಓಕೆ, ಮಾರ್ಫೈನ್. ಈ ಮಾರ್ಫೈನ್ ಅನ್ನ ಓಪಿಯಾಯ್ಡ್ಸ್ ಡ್ರಗ್ಸ್ ಗಳಲ್ಲಿ ಬಳಸ್ತಾರೆ. ಈ ಮಾರ್ಫೈನ್ ಅನ್ನ ಮೇಜರ್ ಕೆಮಿಕಲ್ ಇರೋದು ಮಾರ್ಫೈನ್. ಅದನ್ನ ಓಪಿಯಾಯ್ಡ್ ಡ್ರಗ್ಸ್ ಗಳಲ್ಲಿ ಉದಾಹರಣೆಗೆ ಎಕ್ಸಾಂಪಲ್ ಮಾರ್ಫೈನ್ ಓಪಿಯಾಯ್ಡ್ ಡ್ರಗ್ಸ್ ಎಕ್ಸಾಂಪಲ್ ಅಂದ್ರೆ ಹೆರಾಯಿನ್. ನೋಡಿ, ಹೆರಾಯಿನ್ ಕೇಳಿದಿರಲ್ಲ, ಹೆರಾಯಿನ್, ಹೀರೋಯಿನ್ ಅಲ್ಲ, ಹೆರಾಯಿನ್. ಈ ಹೆರಾಯಿನ್ ಬಂದ್ರೆ ಈ ಹೆರಾಯಿನ್ ಮಾರ್ಫೈನ್ ಡ್ರಗ್ ಇದು, ಓಪಿಯಾಯ್ಡ್ ಡ್ರಗ್ ಇದು. ಯಾಕಂದ್ರೆ ಏನ್ ಈ ಲ್ಯಾಟೆಕ್ಸ್ ಸಿಕ್ತಲ್ಲ ಹಾಲು, ಈ ಮಾರ್ಫೈನ್ ಇರೋದು, ಇದನ್ನ ಅಸಿಟೈಲೇಷನ್ ಒಳಪಡಿಸ್ತಾರೆ. ಅಸಿಟೈಲೇಷನ್ ಒಳಪಡಿಸಿದಾಗ ಈ ಹೆರಾಯಿನ್ ಅಂತಕ್ಕಂಥದ್ದು ಡೈ ಅಸಿಟಲೀನ್ ಕಾಂಪೌಂಡ್ ಆಗುತ್ತೆ. ಡೈ ಅಸಿಟಲೀನ್ ಮಾರ್ಫೈನ್. ಓಕೆ, ಡೈ ಅಸಿಟೈಲೀನ್, ಡೈ ಅಸಿಟೈಲ್ ಅಂದ್ಬಿಡಿ ಸಾಕು. ಓಕೆ, ಡೈ ಅಸಿಟೈಲ್ ಮಾರ್ಫೈನ್ ಆಗುತ್ತೆ. ಎಸ್, ಈ ಡೈ ಅಸಿಟೈಲ್ ಮಾರ್ಫೈನ್ ಅನ್ನೇ ಮಾರ್ಕೆಟ್ ಅಲ್ಲಿ ಹೆರಾಯಿನ್ ಅಂತ ಮಾರೋದು. ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಹೆರಾಯಿನ್? ಡೈ ಅಸಿಟೈಲ್ ಮಾರ್ಫೈನ್. ಡೈ ಅಸಿಟೈಲ್ ಮಾರ್ಫೈನ್ ಗೆ ಹೆರಾಯಿನ್ ಅನ್ನೋದು. ಬೈ ವಿಚ್ ಪ್ರೋಸೆಸ್ ಇಟ್ ಇಸ್ obtained? It is obtained by the acetylation of the morphine obtained from the latex of a poppy plant. So ಅದು ಡೈಅಸಿಟೈಲಿನ್ ಮಾರ್ಫೈನ್ ಅಥವಾ ಡೈಅಸಿಟೈಲ್ ಮಾರ್ಫೈನ್ ಗೆ ನಾವು ಹೆರಾಯಿನ್ ಅಂತ ಕರೆಯೋದು. ಇದರ ಮಾರ್ಕೆಟ್ ನೋಡಿದ್ರೆ ಇಟ್ ಈಸ್ ವೈಟ್, ಬೆಳ್ಳಗಿರುತ್ತೆ. ಓಕೆ, ಅಂಡ್ ದೆನ್ ಓಡರ್ಲೆಸ್, ಇದು ಯಾವುದೇ ವಾಸನೆ ಇರಲ್ಲ, ಓಡರ್ಲೆಸ್ ಅಂಡ್ ಕ್ರಿಸ್ಟಲೈನ್. ಓಕೆ, ಕ್ರಿಸ್ಟಲೈನ್ ಹರಳ ರೂಪದಲ್ಲಿ ಇರುತ್ತೆ. ಅಂಡ್ ಇಟ್ ಇಸ್ ಬಿಟ್ಟರ್, ಸೊ ವಿಷ ತರ ಅಥವಾ ಕಹಿಯಾಗಿರುತ್ತೆ ಟೇಸ್ಟ್ ಇದು. ಸೊ ಈ ತರ ವೈಟ್, ಓಡರ್ಲೆಸ್, ಕ್ರಿಸ್ಟಲೈನ್, ಬಿಟ್ಟರ್ ಪೌಡರ್ ಇದು ಯಾವುದು? ಹೆರಾಯಿನ್ ಅಂತಕ್ಕಂಥದ್ದು. ಈ ಹೆರಾಯಿನ್ ಮೋಸ್ಟ್ ಕಾಮನ್ ಸಿಗ್ತಕ್ಕಂಥದ್ದು. ಇದನ್ನ ಎಷ್ಟು ಪವರ್ಫುಲ್ ಡ್ರಗ್ ಆಗಿ ಅಥವಾ ಹೆಂಗೆ ಇರ್ತಂದ್ರೆ ಇದನ್ನ ಸ್ಮ್ಯಾಕ್ ಅಂತ ಕರೀತಾರೆ. ಸ್ಮ್ಯಾಕ್ ಅಂತ ನೋಡಿ, ಸ್ಮ್ಯಾಕ್ ಅಂತಂದ್ರೆ ಕಿಕ್ ಕೊಡಿಯೋದು, ಸಖತ್ ಕಿಕ್ಕು, ಸ್ಟ್ರಾಂಗ್ ಕಿಕ್ ಕೊಡುತ್ತೆ ಅಂತ ಅದರ ಅರ್ಥ. ಹಾಗಾಗಿ ಸ್ಮ್ಯಾಕ್ಸ್ ಡ್ರಗ್ಸ್ ಗಳಲ್ಲಿ ಹೆರಾಯಿನ್ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಸೊ ದಟ್ ಈಸ್ ಅ ಹೆರಾಯಿನ್ ಬಗ್ಗೆ. ಹಾಗಾಗಿ ಈ ಹೆರಾಯಿನ್, ಈ ಡೈ ಅಸಿಟೈಲಿನ್ ಮಾರ್ಫೈನ್ ಅನ್ನ ಒಂದು ಸ್ಟ್ರಕ್ಚರ್ ನ ಫೋಟೋ ಕೊಟ್ಟಿದೀವಿ, ಒಂದ್ಸರಿ ಆ ಫೋಟೋನ ನೋಡ್ಬಿಡಿ. ಓಕೆ, ಸೊ ಈ ಫಾರ್ಮುಲಾ, ಇದು ಏನ್ ಫಾರ್ಮುಲಾ ಕಾಣ್ತೈತಲ್ಲ, ಎಸ್. ಸೊ ಈ ಫಾರ್ಮುಲಾನ CET ನೀಟಲ್ಲಿ ಬೇಕಾಗತ್ತೆ. ಬೋರ್ಡ್ ಎಕ್ಸಾಮ್ ಅಷ್ಟೊಂದು ಇಂಪಾರ್ಟೆಂಟ್ ಏನು ಬೇಕಾಗೋದಿಲ್ಲ. ಏನೇ ನೋಡಿ, CH3 ಗ್ರೂಪ್ ಇರೋದಲ್ಲ, ಡೈ ಅಸಿಟೈಲಿನ್ ಮಾರ್ಫೈನ್. ಓಕೆ, ರೈಟ್. ಸೊ ದಟ್ ಈಸ್ ಡೈ ಅಸಿಟೈಲ್ ಮಾರ್ಫೈನ್. ಈ ಫಾರ್ಮುಲಾ ನೋಡೋದಲ್ಲ, ಫಾರ್ಮುಲಾ ಸಹ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ದಿಸ್ ಈಸ್ ಅಬೌಟ್ ದಿಸ್. ಸೊ ವಾಟ್ ಆರ್ ದ ಯೂಸ್? ಸಾಮಾನ್ಯವಾಗಿ ಮೆಡಿಕಲ್ ಯೂಸ್ ಅಲ್ಲಿ ಕೂಡ ಬಹಳಷ್ಟು ಬಳಸ್ಬೇಕು. ಯಾಕಂದ್ರೆ ಮಾರ್ಫೈನ್ ಐತಲ್ಲ, ಈ ಮಾರ್ಫೈನ್ ಅಂತಕ್ಕಂಥದ್ದು ವೆರಿ ಗುಡ್ ಸೆಡೇಟಿವ್. ಓಕೆ, ವೆರಿ ಗುಡ್ ಸೆಡೇಟಿವ್. ದಟ್ ಮೀನ್ಸ್ ಇಟ್ಸ್ ಎ ವೆರಿ ಗುಡ್ ಪೇನ್ ಕಿಲ್ಲರ್. ಓಕೆ, ಸೊ ಪೇನ್ ಕಿಲ್ಲರ್ ಆಗಿ ಬಳಸೋದುಂಟು. ಪೇನ್ ಕಿಲ್ಲರ್, ವೆರಿ ಗುಡ್ ಅನಾಲ್ಜಿಕ್ ಸಿಕ್. ಓಕೆ, ಸೊ ವೆರಿ ಗುಡ್ ಅನಾಲ್ಜಿಸಿಕ್ ಪ್ರಾಪರ್ಟಿ. ಅನಾಲ್ಜಿಸಿಕ್ ಅಂದ್ರೆ ಪೇನ್ ಕಿಲ್ಲರ್ ಪ್ರಾಪರ್ಟಿ ಇರುತ್ತೆ. ಮತ್ತು ಬರಕ್ಕೆ ಸೆಡೇಟಿವ್, ಮತ್ತು ಬರತಕ್ಕ ಪ್ರಾಪರ್ಟಿ ಇದೆ. That is, it is used during surgery. Yes. So during surgery. So ಎಲ್ಲೇ ಸರ್ಜರಿ ಮಾಡೋ, ಶಸ್ತ್ರಚಿಕಿತ್ಸೆ ಮಾಡಕ್ಕಾರೆ ಏನ್ ಅನಸ್ತೀಶಿಯಾ ಕೊಡ್ತಾರಲ್ಲ, ಅನಸ್ತೀಶಿಯಾ ಈ ಮಾರ್ಫೈನ್ ಮುಖ್ಯವಾಗಿರ್ತಕ್ಕಂಥ ಕಾಂಪೌಂಡ್. ಈ ಹೆರಾಯಿನ್ ಅನ್ನ ನೇರವಾಗಿ ನಾವು ಒಂದು ಡಿಪ್ರೆಸೆಂಟ್. ಓಕೆ, ಹೆರಾಯಿನ್ ಅನ್ನ ಇದು ಒಂದು ಯೂಸ್ ಅಂತ ಅನ್ಕೊಂಡ್ರೆ,
ಎರಡನೇದು ಹೆರೋಯಿನ್. ಓಕೆ, ಇಟ್ ಇಸ್ ಯೂಸ್ ಆಸ್ ವೆರಿ ಗುಡ್ ಡಿಪ್ರೆಸೆಂಟ್. ಸೊ ಇದನ್ನೊಂದು ಒಳ್ಳೆ ಡಿಪ್ರೆಸೆಂಟ್ ಆಗಿ ಬಳಸ್ತಾರೆ. ಓಕೆ, ಇಟ್ ಈಸ್ ಯೂಸ್ ಆಸ್ ಅ ಡಿಪ್ರೆಸೆಂಟ್ ವಿಚ್ ಸ್ಲೋ ಡೌನ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂಡ್ ಬ್ರಿಂಗ್ ಬ್ಯಾಕ್ ಟು ದ ನಾರ್ಮಲ್ ಅಥವಾ ರಿಲ್ಯಾಕ್ಸೇಷನ್ ಅಥವಾ ಕಾಮ್ನೆಸ್ ಕಂಡೀಷನ್ಗೆ ತಂದು ಕೊಡ್ತಕ್ಕಂಥ ಪ್ರಾಪರ್ಟಿಯಲ್ಲಿ ಇವನ್ನ ಹೆಚ್ಚಿಗೆ ಬಳಸ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ಓಪಿಐಡ್ಸ್. ಸೊ ಇದರ ಸೋರ್ಸ್ ಕೇಳಬಹುದು, ಸೈಂಟಿಫಿಕ್ ನೇಮ್ ಆಫ್ ದಿ ಪ್ಲಾಂಟ್ ಕೇಳಬಹುದು, ಅಥವಾ ಡೆಸಿಟೈಲೇಷನ್ ಪ್ರಾಪರ್ಟಿ ಪಡ್ಕೊಳ್ಳೋದು, ಕೆಮಿಕಲ್ ನೇಮ್ ಕೇಳಬಹುದು, ಯೂಸಸ್ ಕೇಳಬಹುದು. ಸೊ ಇದು ಓಪಿಐಡ್ಸ್ ಬಗ್ಗೆ. ಸೊ ಕೆನ್ನಾಬಿನಾಯ್ಡ್ಸ್ ಇದೇನು? ಕೆನ್ನಾಬಿನಾಯ್ಡ್ಸ್. ಓಕೆ, ಸೊ ದೀಸ್ ಆರ್ ದ ಡ್ರಗ್ಸ್ ದಟ್ interact with the cannabinoid receptors that are present in the brain. Okay, so brain ಅಲ್ಲಿ cannabinoid receptors ಅಂತ ಇದಾವೆ. Okay, so cannabinoid receptors. ಸೊ ಈ cannabinoid receptors ಏನಿದಾವೋ ಅಲ್ಲಿ ಹೆಂಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ ಅಲ್ಲಿ ಓಪಿಯಾಯ್ಡ್ ರಿಸೆಪ್ಟರ್ಸ್ ಇದ್ವೋ, ಹಾಗೆ ಬ್ರೈನ್ ಅಲ್ಲಿ ಇರ್ತಕ್ಕಂಥ cannabinoid receptors ಅನ್ನ ಇಂಟ್ರಾಕ್ಟ್ ಮಾಡ್ತವೆ, ಅದನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಡ್ರಗ್ಸ್ ಇವು. ಅದಕ್ಕೆ ಅವನಿಗೆ ಕೆನ್ನಾಬಿನಾಯ್ಡ್ಸ್ ಅಂತ ಕರೀತಾರೆ. ದ ಡ್ರಗ್ಸ್ ವಿಚ್ ಇಂಟ್ರಾಕ್ಟ್ ವಿತ್ ದ ಕೆನ್ನಾಬಿನಾಯ್ಡ್ ರಿಸೆಪ್ಟರ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಬ್ರೈನ್ ಸಚ್ ಆರ್ ಕಾಲ್ಡ್ ಕೆನ್ನಾಬಿನಾಯ್ಡ್ಸ್. ಸೊ ಇದಕ್ಕೆ ಸೋರ್ಸ್ ಏನು ಅಂದ್ರೆ, ಸೊ ಇದು ಎಲ್ಲಿಂದ ಬರುತ್ತೆ ಅಂತ. ಈಗ ತಾನು ಓಪಿಯಾಯ್ಡ್ಸ್ ಪಾಪಿ ಪ್ಲಾಂಟ್ ಅಥವಾ ಪಾಪಾವರ್ ಸಾಮ್ನಿಫೆರಮಿಂದ ಪಡ್ಕೊಂಡಲ್ವಾ, ಹಾಗೆ ಕೆನ್ನಾಬಿಡ್ಸ್ ಹೋದ್ರೆ ಕೆನ್ನಾಬಿಸ್ ಸಟೈವಾ ಅಂತ ನೋಡಿ, ಕೆನ್ನಾಬಿಸ್ ಸಟೈವಾ. ಸೊ ಇದು ಸೈಂಟಿಫಿಕ್ ನೇಮ್. ಪ್ಲಾಂಟ್ಸ್ ಕೆನ್ನಾ ಪ್ಲಾಂಟ್ ಅಂದ್ರೆ ಸಾಕಾಗುತ್ತೆ. ಓಕೆ, ಸೊ ಈ ಕೆನ್ನಾ ಪ್ಲಾಂಟ್ ಇಂದ ಈ ಒಂದು ಡ್ರಗ್ಸ್ ಅನ್ನು ಪಡ್ಕೊತಾರೆ. ಕೆನ್ನಾ ಪ್ಲಾಂಟ್ ಇಂದ ಒಂದು ಲೀಫ್ ಅನ್ನು ಅಷ್ಟೇ ತೋರಿಸಿದ್ವಿ, ಅದನ್ನ ಬೇಕಾದ್ರೆ ನೀವು ಒಂದ್ಸಲ ನೋಡ್ಬೋದು. ಇಲ್ಲಿ ಕಾಣ್ತಿದೆಯಲ್ವಾ, ಈ ಲೀಫ್ ಏನ್ ಕಾಣ್ತಿದೆಯಲ್ಲ, ಸೊ ದಿಸ್ ಈಸ್ ಕೆನ್ನಾ. ಎಸ್, ಸೊ ಇದನ್ನ ನಾವು ಡ್ರಗ್ಸ್ ಅಲ್ಲಿ ಬಳಸ್ತೀವಿ. ಇದನ್ನ ಕೆನ್ನಾಬಿಸ್ ಸಟೈವ್ ಅಂತ ಕರೀತಾರೆ. ಇದರಲ್ಲಿ ಏನ್ ಬಳಸಬಹುದು? ಅದರ ಇನ್ಫ್ಲೋರಸೆನ್ಸ್ ನೋಡಿ, ಇನ್ಫ್ಲೋರೆಸೆನ್ಸ್ ಅನ್ನ ಬಳಸಬಹುದು, ಅಥವಾ ಫ್ಲವರ್ ಬಡ್. ಓಕೆ, ಸೊ ಫ್ಲವರ್ ಟಾಪ್ ಅಂತ, ಓಕೆ, ಫ್ಲವರ್ ಟಾಪ್ ಅಂತ ಬಳಸಬಹುದು. ಲೀವ್ಸ್, ಆ ಲೀವ್ಸ್ ಬೇಕಾದ್ರೆ ಬಳಸಬಹುದು. ರೆಸಿನ್ಸ್, ಸೊ ಅದ್ರ ಬರ್ತಕ್ಕಂಥ ರಾಳ ಅಥವಾ ರಸಗಳೇನ್ ಬರ್ತಾವ ಬಳಸಬಹುದು. ಸೊ ದೀಸ್ ಆರ್ ವೇರಿಯಸ್ ದ ಪ್ರಾಡಕ್ಟ್ಸ್ ದಟ್ ಮೇ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ದಿಸ್ cannabinoid drugs. Inflorescence, flower top, leaves or resins, they can be used. So for the preparation of the drugs, various drugs. ಸೊ ಇವನ ಮಾರ್ಕೆಟ್ ಅಲ್ಲಿ ಯಾವ ಕೆನಾಬಿನಾಯ್ಡ್ಸ್ ಅನ್ನ, ಅಲ್ಲಿ ಓಪಿಯಾಯ್ಡ್ಸ್ ಅಲ್ಲಿ ಹೆರಾಯಿನ್ ಮಾಡಿದ್ವಲ್ಲ, ಹಾಗೆ ಕೆನಾಬಿನಾಯ್ಡ್ಸ್ ಹೋದ್ರೆ ಮಾರಿಜುವಾನ ನೋಡಿ. ಸೊ ಮಾರಿಜುವಾನ, ಓಕೆ, ಈ ಮಾರಿಜುವಾನ, ಹಶೀಶ್, ಓಕೆ, ಹಶೀಶ್ ಹಶೀಶ್ ಹಶೀಶು. ಅದ್ ಬಿಟ್ರೆ ಚರಸ್, ಎಸ್ ಚರಸ್, ಗಾಂಜಾ ಗಾಂಜಾ. ಸೊ ದೀಸ್ ಆರ್ the various types of drugs that under commercial name. Okay, those are all come under cannabinoids. ಇವೆಲ್ಲ ಗಾಂಜಾ ಗಿಡ, ಗಾಂಜಾ ಬೆಳೆ ಬೆಳೆಯೋದು ಅಂತೆಲ್ಲ ಪೇಪರ್ ಅಲ್ಲಿ ಕೇಳಿರ್ಬೋದು ನೀವೆಲ್ಲ. ಪೇಪರ್ಗೆ ಪೊಲೀಸ್ನರಿಗೆ ಸಿಗಾಕೊಂಡ್ರು ಹೀಗೆ ಅಂತ. ಸೊ ಗಾಂಜಾ ಗಿಡ ಬೆಳೀತಾರಲ್ಲ, ಸೊ ಅವೆಲ್ಲ ಕೆನ್ನಾಬಿನಾಯ್ಡ್ಸ್ ಅಥವಾ ಈ ಕೆನ್ನಾ ಪ್ಲಾಂಟ್ ಸೇರಿರ್ತಕ್ಕಂಥವು. ಇದರಿಂದ ಮಾರಿಜುವಾನ, ಹಶೀಶು, ಚರಸ್ಸು, ಗಾಂಜಾ ಇಂಥವನ್ನ ಪಡ್ಕೊತಾರೆ. ಓಕೆ, ಎಸ್, ದೀಸ್ ಕೆನ್ನಾಬಿನಾಯ್ಡ್ಸ್ ಕ್ಯಾನ್ ಬಿ ಟೇಕನ್ ಆಸ್, ಇವನ್ನ ಹ್ಯಾಕ್ ತಗೋತಾರಂತ, they can be taken as inhalation. ನೋಡಿ, ಇನ್ಹೇಲೇಷನ್ ಅಲ್ಲಿ ತಗೋಬಹುದು. ಅಂದ್ರೆ ಪೌಡರ್ನ ಬಿಸಿ ಮಾಡಿ ಮೂಗಿ ಮೂಲಕ ಎಳ್ಕೊತಾರಲ್ಲ, ಆ ತರ ಇನ್ಹೇಲೇಷನ್ ಮಾಡಬಹುದು. ಅಥವಾ ಸೊ ಓರಲ್, ಓಕೆ, ಓರಲ್ ಚ್ಯೂವಿಂಗ್, ಅಗಿಯೋದ್ರ ಮೂಲಕ ಅದು ತಗೋಬಹುದು. ಇವನ್ನೇ ಕೆಲವು ಅಗಿಯೋದ್ರ ಮೂಲಕ ಅಥವಾ ಇನ್ಹೇಲೇಷನ್ ಮೂಲಕ ಬಾಡಿಗೆ ಈ ಡ್ರಗ್ಸ್ ಅನ್ನ ಸಾಮಾನ್ಯವಾಗಿ ತಗೊಳ್ತಾರೆ. ಓಕೆ, ವಾಟ್ ಇಸ್ ದ ಎಫೆಕ್ಟ್? ಸೊ ಏನೇನು ಎಫೆಕ್ಟ್ ಮಾಡ್ತೀವಿ ಡ್ರಗ್ಸ್ಗಳು ನಮ್ಮ ಬಾಡಿ ಒಳಗೋದ್ರೆ? ದೇ ಕ್ಯಾನ್ ಕಾಸ್ ಹ್ಯಾಲುಸಿನೇಷನ್ ಎಫೆಕ್ಟ್. ನೋಡಿ, ಹ್ಯಾಲುಸಿನೇಷನ್ ಆಗ್ಲಿ ನಾವು ಹೇಳಿದ್ವಿ, ಹ್ಯಾಲುಸಿನೇಷನ್ ಪ್ರಾಪರ್ಟಿಗೆ ಕೆನ್ನಾಬಿನಾಯ್ಡ್ಸ್ ಮತ್ತೆ LSD ಗಳು ಕೆಲಸ ಮಾಡ್ತಾವಂತ. ಸೊ ದೇ ಕ್ಯಾನ್ ಕಾಸ್ ಅ ಹ್ಯಾಲುಸಿನೇಷನ್ ಎಫೆಕ್ಟ್ ಲೈಕ್ LSD. ಓಕೆ, ಸೊ LSD ಕೂಡ ಇದೇ ತರ ಹ್ಯಾಲುಸಿನೇಷನ್ ಎಫೆಕ್ಟ್ ಮಾಡ್ತಕ್ಕಂಥ, ಈಗ ತಾನೇ ಹೇಳಿದ್ವಲ್ವಾ. ಸೊ ಆ ತರ ಹ್ಯಾಲುಸಿನೇಷನ್ ಎಫೆಕ್ಟ್ ಮಾಡ್ತು ಅಂದ್ರೆ ಭ್ರಮೆ ಮೂಡಿಸ್ತಕ್ಕಂಥವು, ಪರ್ಸೆಪ್ಷನ್ ನಾಶ ಮಾಡ್ತಕ್ಕಂಥವು, ಅಥವಾ ಸೊ ಯಾವ್ದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡದಂತ ಸ್ಥಿತಿಯಲ್ಲಿ ಇವ್ರು ಇರ್ತಾರೆ, ಯಾವ್ದೋ ಲೋಕದಲ್ಲಿ ತೇಲಾಡ್ತಿರ್ತಾರೆ ಅಂತಲ್ಲ, ಹಂಗೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ದೇ ಕ್ಯಾನ್ ಕಾಸ್ ದ ಯೂಫೋರಿಯಾ ಎಫೆಕ್ಟ್. ನೋಡಿ, ಯೂಫೋರಿಯಾ ಪದನ ಮೊನ್ನೆ ಹೇಳಿದ್ದೆ ನಾನು. ಸೊ ಎಸ್, ಯೂಫೋರಿಯಾ ಮೀನ್ಸ್ ಇಟ್ ಇಸ್ ಅ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್. ಇಟ್ ಇಸ್ ಅ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಗೆ ಯೂಫೋರಿಯಾನ ಪದ ಬಳಸ್ತಾರೆ. ನೋಡಿ, ಯೂಫೋರಿಯಾ ದಟ್ ಮೀನ್ಸ್ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್. ಸೊ ದೀಸ್ ಡ್ರಗ್ಸ್ ಹೇಳ್ದಲ್ಲ, ಇದನ್ನ ತಗೊಂಡ್ರೆ ಮತ್ತೆ ಹೇಳ್ಬಿಟ್ಟು ಯಾವ್ದೋ ಬ್ರಹ್ಮಲೋಕದಲ್ಲಿ ತೇಲ್ತಾ ಇರ್ತಾರೆ, ಏನೋ ಒಂದು ಆನಂದ, ಒಂದು ಮಜಾ, ಒಂದು ಥ್ರಿಲ್ ಬರ್ತಿರುತ್ತೆ ಅಂತ. ಇವ್ರು ಏನೇನು ಕನ್ಸ್ ಕಾಣ್ತಾರೋ ಅದೆಲ್ಲ ಕಣ್ಮುಂದೆ ಬರ್ತಿರುತ್ತೆ.
ಇವ್ರು ಅಂದ್ಕೊಂಡಿದ್ದೆಲ್ಲ ಕಣ್ಣು ಮುಂದೆ ನಡೀತೈತೆ ಅನ್ನೋ ಭಾಸವಾಗ್ತಿರುತ್ತೆ. ಅದಕ್ಕೆ ಅದು ಯೂಫೋರಿಯಾ ಎಫೆಕ್ಟ್ ಅನ್ನು ಕಾಸ್ ಮಾಡ್ತವೆ, ಹ್ಯಾಲುಸಿನೇಷನ್ ಅನ್ನು ಮಾಡ್ತಕ್ಕಂಥವು ಈ ಡ್ರಗ್ಸ್ ನ ಸ್ಪೆಷಾಲಿಟಿ. ಎಸ್, ಒನ್ ಮೋರ್ ಪಾಯಿಂಟ್ ಐ ಥಿಂಕ್ ಕೆನಾಬಿನಾಯ್ಡ್ಸ್ ಅಲ್ಲಿ, ದೀಸ್ ಕೆನಾಬಿನಾಯ್ಡ್ಸ್ ದೇ ಕ್ಯಾನ್ ಎಫೆಕ್ಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಇದೊಂದ್ಸರಿ ಕೇಳಿದಾನೆ. ಕೆನಾಬಿನಾಯ್ಡ್ಸ್, ದೀಸ್ ಆರ್ ದ ಡ್ರಗ್ಸ್ ವಿಚ್ ಕ್ಯಾನ್ ಕಾಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಫೆಕ್ಟ್. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ, ಎಫೆಕ್ಟ್ ಆನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಅದೊಂದು ಪಾಯಿಂಟ್ ನೆನಪಿದ್ರೆ ಒಳ್ಳೆಯದು. ನೆಕ್ಸ್ಟ್ ಕೊಕೇನ್ಸಿ ಬಂದಿವಾ, ಕೊಕೇನ್ಸ್. ಸೊ ಕೊಕೇನ್ಸಿ ಬಂದ್ರೆ ಇವ್ರು ಯಾರು, ಇವ್ರನ್ನ ಕೋಕ್ ಅಥವಾ ಕ್ರ್ಯಾಕ್ ಅಂತ ಕೂಡ ಕರೀತಾರೆ. ನೋಡಿ, ಈಗ ತಾನೇ ನಾವು ಹೆರಾಯಿನ್ ಅನ್ನ ಸ್ಮ್ಯಾಕ್ ಅಂತ ಕರೆದ್ವಿ, ಹಾಗೆ ಕೊಕೇನ್ಗಳಿಗೆ ಕೋಕ್ಗಳು ಅಥವಾ ಕ್ರ್ಯಾಕ್ಗಳಂತ ಕೂಡ ಹೇಳೋದುಂಟು. ಇವನ್ನ ಈ ಡ್ರಗ್ಸ್ ಇವೆಲ್ಲ ಪಡ್ಕೊತೀವಿ. ಇವನು ಮೇಜರ್ ಸ್ಟಿಮ್ಯುಲೆಂಟ್ ಬಳಸೋದು ಅಂತ ಆಗ್ಲೇ ಹೇಳಿದ್ವಿ, ಸ್ಟಿಮ್ಯುಲೆಂಟ್ಸ್ ಬಳಸ್ತಾರಂತ. ಮುಖ್ಯವಾಗಿ ಇದರ ಸೋರ್ಸ್ ಯಾವುದು, ಎಲ್ಲಿಂದ ಬರ್ತದೆ, ಎಲ್ಲಿಂದ ಅಂದ್ರೆ ಇದು ಕೋಕಾ ಪ್ಲಾಂಟ್ ಅಂತ ನೋಡಿ. ಸೊ ಕೋಕಾ ಪ್ಲಾಂಟ್ ಅಂತ ಇದೆ, ಇದರ ಸೈಂಟಿಫಿಕ್ ನೇಮ್ ನೆನಪಿಟ್ಕೊಳ್ಳಬೇಕು, ಏರಿಥ್ರೋ. ಓಕೆ, ಎಸ್, ಏರಿಥ್ರೋಝೈಲಮ್. ಓಕೆ, ಏರಿಥ್ರೋಝೈಲಮ್ ಕೋಕಾ, COCOA. ಓಕೆ, ಕೋಕಾ, ಏರಿಥ್ರೋಝೈಲಮ್ ಕೋಕಾ ಅಂತ, ಸಾರಿ ERY ಬಂದ್ಬಿಡೋಣ. ಓಕೆ, ERY ಸ್ಪೆಲ್ಲಿಂಗ್ ಇರ್ಲಿ. ಓಕೆ, ಏರಿಥ್ರೋಝೈಲಮ್ ಕೋಕಾ. ಈ ಕೊಕೇನ್ಸ್ ಏರಿಥ್ರೋಝೈಲಮ್ ಕೋಕಾ ಅಂತ COCA ಬರೆಸಾಕಾಗತ್ತೆ. ಎಸ್, ಏರಿಥ್ರೋಝೈಲಮ್ ಕೋಕಾ ಅಂತಕ್ಕಂಥ ಪ್ಲಾಂಟ್ ಇಂದ ಇವು ಪಡ್ಕೊತಾರೆ. ಇಷ್ಟೇ ಅಲ್ಲದೆ ಇದೇ ಕೊಕೇನ್ಸ್ ಗಳಿಗೆ ನಾವು ಇನ್ನೂ 2 ಅಡಿಷನ್ ಆಗಿ ಎಸ್ ದತುರ. ಎಸ್ ನೋಡಿ, ದತುರ ಪ್ಲಾಂಟ್ ಅನ್ನ, ಈ ಕೆಲವು ಪ್ಲಾಂಟ್ಸ್ ಅನ್ನ ದತುರ ಪ್ಲಾಂಟ್ ಅಲ್ಲಿ ಕೆಲವನ್ನ ಇದಕ್ಕೆ ಬಳಸೋದುಂಟು. ದತುರ ಪ್ಲಾಂಟ್ ನೋಡಿದ್ರಲ್ವಾ, ಅದ್ರ ಒಂದು ಫೋಟೋ ಕೊಟ್ಟಿದ್ರೆ ಒಂದ್ಸರಿ ನೋಡ್ಬಿಡಿ ಬೇಕಾರೆ. ಎಸ್, ಸೊ ಇದು ನಮ್ಮ ದತುರ ಪ್ಲಾಂಟ್ ಇರ್ತಕ್ಕಂಥದ್ದು. ಸೊ ಅದನ್ನು ಬಿಟ್ರೆ ಅಟ್ರೋಪಾ ಬೆಲ್ಲಡೋನಾ ಅಂತ ಇದೆ, ಅಟ್ರೋಪಾ. ಇವು ಕೂಡ ಸೊ ಕೊಕೇನ್ ನ ಪ್ರಾಡಕ್ಟ್ ಆಗಿ ಬಳಸೋದಂತೂ ಅಡಿಷನಲ್ ಪ್ಲಾಂಟ್ಸ್ ಅಂತ ಅನ್ಕೊ ಬಂದಿರ್ಬೇಕಾರೆ. ಓಕೆ, ಇವರು ಸೋರ್ಸ್ ಆಗಿ ನಾವು ಬಳಸ್ತಾ ಇದ್ವಿ. ವಾಟ್ ನೆಕ್ಸ್ಟ್? ಸೊ ಈ ಕೊಕೇನ್ಸ್ ಅನ್ನ ದೇ ಆರ್ ಯೂಶಲಿ ಯೂಸ್ ಎಸ್ ಸ್ಟಿಮ್ಯುಲೆಂಟ್ಸ್. ನೋಡಿ, ಸ್ಟಿಮ್ಯುಲೆಂಟ್ಸ್ ಆಗಿ ಜಾಸ್ತಿ ಬಳಸ್ತಾರೆ, ಪ್ರಚೋದಕಗಳಾಗಿ ಬಳಸ್ತಾರೆ. ಇದನ್ನ ಬಿಟ್ರೆ ದೇ ಆರ್ ಆಲ್ಸೋ ಇನ್ ಎಕ್ಸೆಸ್ ಡೋಸ್ ದೇ ಕ್ಯಾನ್ ಕಾಸ್ ದಿ ಹ್ಯಾಲುಸಿನೇಷನ್. ಇವು ಕೂಡ ಭ್ರಮೆನ ಮೂಡಿಸತಕ್ಕಂಥದ್ರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಹ್ಯಾಲುಸಿನೇಷನ್. ಓಕೆ, ಸೊ ಇವು ಹ್ಯಾಲುಸಿನೇಷನ್ ಎಫೆಕ್ಟ್ ಅನ್ನ ಮಾಡೋದುಂಟು. ಸೊ ದೇ ಕ್ಯಾನ್ ಕಾಸ್ ಯೂಫೋರಿಯಾ. ಸೊ ಯೂಫೋರಿಯಾ ಎಫೆಕ್ಟ್ ಕೂಡ ಅಂತ ಬೇಕಾದ್ರೆ ಇದನ್ನು ಸೇರಿಸಬಹುದು. ಸೊ ಇವು ಏನ್ ಎಫೆಕ್ಟ್ ಕೊಕೇನ್ಗಳಲ್ಲಿ ಸ್ಟಿಮ್ಯುಲೆಂಟ್ಸ್ ಆಗಿ ಎಕ್ಸೆಸ್ ಯೂಸ್ ಆಫ್ ಕೊಕೇನ್ ದೇ ರಿಸಲ್ಟ್ಸ್ ಇನ್ ಹ್ಯಾಲುಸಿನೇಷನ್ ಪ್ರಾಪರ್ಟಿ ಅಂಡ್ ದೇ ಕ್ಯಾನ್ ಕಾಸ್ ಯೂಫೋರಿಯಾ. ಓಕೆ, ಇದು ತಗೊಳ್ಳೋದು. ಅಂಡ್ ಸೊ ಈ ಕೊಕೇನ್ ಮತ್ತೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಸೊ ದೀಸ್ ಕೊಕೇನ್ಸ್ ದೇ ಎಫೆಕ್ಟ್ ಆನ್ ದ ಟ್ರಾನ್ಸ್ಪೋರ್ಟ್. ನೋಡಿ, ಸೊ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್. ಇದೊಂದು ಕೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್. ಎಸ್, ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್. ಇದನ್ನ ಹೋದ ವರ್ಷ ನರ್ವ್ ಸಿಸ್ಟಮ್ ಅಲ್ಲಿ ಕೊಟ್ಟಿದೀವಿ, ಡೋಪಮೈನ್. ಸೊ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್, ನರ್ವ್ ಇಂಪಲ್ಸಸ್ ಏನು ಒಂದೊಂದ್ ಕಡೆಗೆ ಮೆಸೇಜ್ ಅಥವಾ ಇಂಪಲ್ಸಸ್ ಅಂತ ತಗೊಂಡು ಹೋಗ್ತಿರ್ತಾವ, ಅಂತ ಸಂದರ್ಭದಲ್ಲಿ ಕೊಕೇನ್ಗಳು ಇಲ್ಲಿ ಬಹಳಷ್ಟು ಎಫೆಕ್ಟ್ ಮಾಡ್ತವೆ. ಸೊ ಹಿಯರ್ ಕೊಕೇನ್ಸ್ ದೇ ಇಂಟರ್ಫಿಯರ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್. ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್ ಪ್ರೋಸೆಸ್ ಅಲ್ಲಿ ಇವು ಇಂಟರ್ಫಿಯರ್ ಆಗ್ತವೆ. ಸೊ ಅದಕ್ಕಾಗಿ ಇಂಟರ್ಫಿಯರ್ ವಿತ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್ ಬೇಕು. ಈಗ ನಾವು ಕೆನಾಬಿನಾಯ್ಡ್ಸ್ ಹೋದ್ವಲ್ಲ, ದೇ ಎಫೆಕ್ಟ್ ಆನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಕೆನಾಬಿನಾಯ್ಡ್ಸ್ ಕೇಳ್ದಂಗೆ ಕೊಕೇನ್ಗಳಿಗೆ ಸೊ ದೇ ಇಂಟರ್ಫಿಯರ್ ವಿತ್ ದ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ ಡೋಪಮೈನ್. ಒಳ್ಳೆಯ ಪಾಯಿಂಟ್, ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಸೊ ದಿಸ್ ಈಸ್ ಅಬೌಟ್ ಕೊಕೇನ್ಸ್. ಓಕೆ, ಇದು ಕೊಕೇನ್ಗಳ ಬಗ್ಗೆ. ಅಂಡ್ ದಿಸ್ ಈಸ್ ಅಬೌಟ್ ಓಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್ ಅಂಡ್ ಕೊಕೇನ್ಸ್. ದಯವಿಟ್ಟು ಸೋರ್ಸ್ ಅನ್ನ ಮತ್ತೆ ಮೇಜರ್ ಎಫೆಕ್ಟ್ ಅನ್ನು ನೋಡ್ಕೊಳ್ಳಿ. ಇಲ್ಲಿ ಇವೆರಡದೇನು ಕೆಮಿಕಲ್ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟಾರಲ್ಲ, ಇದು ಸೀಟ್ ಅಥವಾ ನೀಟ್ಗೆ ಅನುಕೂಲ. ಬೇಕಾದ್ರೆ ಅದನ್ನೊಂದ್ಸರಿ ನೋಡ್ಕೊಳ್ಳಿ, ಕೆಳಗಡೆ ಸರಿ ಆ ಸ್ಟ್ರಕ್ಚರ್ ಬೇಕಾದ್ರೆ ಹಾಕಿರ್ತೀನಿ, ಒಂದ್ಸರಿ ನೋಡ್ಕೊಂಬಿಡಿ. ಓಕೆ, ಸೊ ದಿಸ್ ಈಸ್ ಹೌ ದ ಡ್ರಗ್ಸ್ ಆರ್ ಕ್ಲಾಸಿಫೈಡ್. ವಾಟ್ ನೆಕ್ಸ್ಟ್? ವಾಟ್ ಆರ್ ದ ಮೆಡಿಸಿನಲ್ ಯೂಸ್? Okay, so medicinal use of drugs. What are the medicinal use of drugs? Already ಒಂದೆರಡನ್ನು ನಾವು ನೋಟ್ ಮಾಡೋದಾದ್ರೆ, ಉದಾಹರಣೆಗೆ the drugs. Okay, yes, the drugs are like barbiturates. ಇವು ತಗೋಬಹುದು.
ಬಾರ್ಬಿಚುರೇಟ್ಸ್. LSD ಕೂಡ ತಗೋಬಹುದು, LSD ತಗೋಬಹುದು, ಆಂಫೆಟಮೈನ್ಸ್ ತಗೋಬಹುದು, ಆಂಫೆಟಮೈನ್ಸ್. ಓಕೆ, ಎಸ್, these are used in the treatment of, okay, used in the treatment. ಸೊ ಏನು ಟ್ರೀಟ್ಮೆಂಟ್, ಯಾವ ಟ್ರೀಟ್ಮೆಂಟ್ಗಳಲ್ಲಿ ಇವನ್ನ ಬಳಸ್ತಾರೆ ಸಾಮಾನ್ಯವಾಗಿ ಅಂದ್ರೆ ಮೆಂಟಲ್ ಇಲ್ನೆಸ್. ನೋಡಿ, ಮೆಂಟಲ್ ಇಲ್ನೆಸ್, ಮಾನಸಿಕ ರೋಗಗಳಿಗೆ ಬಳಸ್ತಾರೆ. ಸೊ ಇಲ್ನೆಸ್, ಮೆಂಟಲ್ ಇಲ್ನೆಸ್ಗೆ. ಸೊ ಇವನ್ನ ಬೇರೆ ಬೇರೆ ಹೇಳುವ, ಏನು ತುಂಬಾ ಮೂರ್ಖರಂಗ ಔಷಧಿ ದೆವ್ವ ಹಿಡ್ದಿತ್ತೋ ಅಥವಾ ನನ್ಗೆ ಯಾರೋ ಒಟ್ಟಿಸ್ಕೊಂಬಂದಂಗಾಗುತ್ತೆ, ಯಾರೋ ಹೊಡೆದಂಗಾಗುತ್ತೆ, ಹಿಂಗೇನೋ ಹುಚ್ಚುತ್ತಾರಲ್ಲ ಮೆಂಟಲಿ ಸಿಕ್ಕಾಗಿರ್ತಕ್ಕಂಥವ್ರಿಗೆಲ್ಲ ಇವನ್ನ ಡ್ರಗ್ಸ್ ಆಗಿ ಬಳಸ್ಕೊಂಡು ಅವನ್ನ ಕ್ಯೂರ್ ಮಾಡೋದುಂಟು, ಮೆಂಟಲ್ ಇಲ್ನೆಸ್. ಸೊ ಆ ಒಂದು ಕಾರಣದಲ್ಲಿ ಬಳಸೋದುಂಟು. ಎಸ್, ಅದನ್ನ ಬಿಟ್ರೆ ನೆಕ್ಸ್ಟ್ ಇದ್ರೊಳಗಡೆ ಡಿಪ್ರೆಷನ್ ಅಲ್ಲಿ, ಕೆಲವು ಡಿಪ್ರೆಷನ್ಗೆ ಹೋದಂಥವ್ರಲ್ಲಿ. ಓಕೆ, ಸೊ ಡಿಪ್ರೆಷನ್ ಅಲ್ಲಿ ಇನ್ಸಾಮ್ನಿಯಾ. ನೋಡಿ, ಇನ್ಸಾಮ್ನಿಯಾ, ಇದೇನು ಇನ್ಸಾಮ್ನಿಯಾ, ನಿದ್ರೆ ಬರ್ದಂಗೆ ಇರ್ತಕ್ಕಂಥದ್ದು. ಕೆಲವು ವಾರಗಟ್ಲೆ, ತಿಂಗಳಗಟ್ಲೆ ನಿದ್ದೆನೆ ಬರಲ್ಲ, ಅವು ಒಂದು ಸಮಸ್ಯೆ ಬರ್ತದೆ, ಅವಾಗ ಸಮಸ್ಯೆ ಆಗ್ತಕ್ಕಂಥದ್ದು, ಅದನ್ನ ಇನ್ಸಾಮ್ನಿಯಾ ಅಂತ ಕರೆಯೋದು. ಅಂತ ಟ್ರೀಟ್ಮೆಂಟ್ ಅಲ್ಲೂ ಕೂಡ ನೋಡಿ, ಬಾರ್ಬಿಚುರೇಟ್ಸ್ ಅಥವಾ ನಿದ್ರೆಗಳಿಗೆ ಇರೋದು ಅದಕ್ಕಾಗೆ ನೋಡಿ. ಸೊ ಈ ನಿದ್ರೆಗಳಿಗೆಯಲ್ಲಿ ಡಾಕ್ಟರ್ ಪ್ರಕಾರ ತಗೋಬೇಕು ದಯವಿಟ್ಟು. ಸೊ ಡಾಕ್ಟರ್ ಪ್ರಕಾರ ತಗೊಂಡ್ರೆ ಕೆಲವ್ರಿಗೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ಸಮ್ ಡ್ರಗ್ಸ್, ಬಾರ್ಬಿಚುರೇಟ್ಸ್, LSD, ಆಂಫೆಟಮೈನ್ಸ್, ದೇ ಕ್ಯಾನ್ ಬಿ ಯೂಸ್ಡ್ ಟು ಟ್ರೀಟ್ ದ ಮೆಂಟಲ್ ಇಲ್ನೆಸ್, ಡಿಪ್ರೆಷನ್, ಇನ್ಸಾಮ್ನಿಯಾ, ಇವನ್ನೆಲ್ಲ ಅಂತ. ಹಾಗೆ ಹಿಂಗ್ ಪಾಯಿಂಟ್ಸ್ ಮಾಡೋದಾದ್ರೆ, ಇನ್ನು ಮಾರ್ಫೈನ್ ಐತಲ್ಲ, ಆಗ್ಲೇ ಹೇಳ್ಬಿಟ್ವಲ್ಲ. ಸೊ ಮಾರ್ಫೈನ್ ವೆರಿ ಗುಡ್ ಸೆಡೇಟಿವ್ ಅಂತ ಹೇಳಿದ್ವಿ ಅಲ್ವಾ. ವೆರಿ ಗುಡ್ ಸೆಡೇಟಿವ್ ಆರ್ ಪೇನ್ ಕಿಲ್ಲರ್. ಇಟ್ ಈಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಸರ್ಜರಿ. ಸೊ ಇದೊಂದು ಒಳ್ಳೆ ಚೆನ್ನಾಗಿ ಬರೀಲೇಬೇಕಂತ ಮೆಡಿಕಲ್ ಯೂಸ್ ಅಲ್ಲಿ ಬೆಳೀತಕ್ಕಂಥದ್ದು. ಆಮೇಲೆ ಹ್ಯಾಲುಸಿನೋಜನ್ಸ್ ಅಂತ ಹೇಳಿದ್ವಲ್ಲ, ಅವನ್ನ ಫೋಕ್ ಮೆಡಿಸಿನ್ ಅಂತ ಹೇಳಿದ್ವಿ ನಾವು. ಓಕೆ, ಸೊ ಫೋಕ್ ಮೆಡಿಸಿನ್ಸ್ ಅಲ್ಲಿ, ಓಕೆ, ಕೆಲವು ರಿಚುವಲ್ಸ್, ಸಾಂಪ್ರದಾಯಿಕ ಆಚರಣೆಗಳು ಅಥವಾ ವಂಶಪರ ಬಂದಿರ್ತಕ್ಕಂಥ ಕೆಲವು ಆಚರಣೆಗಳು ಆ ತರದವು. ಹಾಗೇನೆ ರಿಲಿಜಿಯಸ್ ಸೆರೆಮನೀಸ್. ಓಕೆ, ಎಸ್, ಸೊ ರಿಲಿಜಿಯಸ್ ಸೆರೆಮನೀಸ್. ಸೊ ಅಂತ ಸಂದರ್ಭದಲ್ಲೆಲ್ಲ ಕೆಲವು ಡ್ರಗ್ಸ್ ಅನ್ನು ಬಳಸ್ತಾರೆ. ಇದು ಹ್ಯಾಲುಸಿನೋಜೆನ್ಸ್ ಅನ್ನ. ಓಕೆ, ಹ್ಯಾಲುಸಿನೋಜೆನ್ಸ್, ಕೆಲವು ಹ್ಯಾಲುಸಿನೋಜೆನ್ಸ್ ಇರ್ತಕ್ಕಂಥ ಏನ್ ಡ್ರಗ್ಸ್ ಇದಾವೋ, ಹ್ಯಾಲುಸಿನೋಜೆನ್ ಪ್ರಾಪರ್ಟಿ ಇದ್ದ ಡ್ರಗ್ಸ್ ಅನ್ನ ಫೋಕ್ ಮೆಡಿಸಿನ್ಸ್ ಅಲ್ಲಿ, ಅಂದ್ರೆ ಜಾನಪದ ಔಷಧಿಗಳಲ್ಲಿ. ಸೊ ಇನ್ನೀ ಕಾಲದಲ್ಲೆಲ್ಲ ಬರೀ ಅದೇ ಮೇಜರ್ ಅಲ್ವಾ. ಸೊ ವಂಶಪಾರ್ಯ ಬಂದಂತ ಔಷಧಿಗಳು. ಆಮೇಲೆ ರಿಚುವಲ್ಸ್, ಕೆಲವು ಆಚರಣೆಗಳಲ್ಲಿ, ರಿಲಿಜಿಯನ್ ಸೆರೆಮನೀಸ್, ಕೆಲವು ಧಾರ್ಮಿಕ ಆಚರಣೆಗಳಲ್ಲಿ, ಇಂಥವ್ರಿಗೆಲ್ಲ ಇವನ್ನ ಬಳಸ್ತಾರೆ ಅಂತ. ಇವು ಮೆಡಿಸಿನಲ್ ಯೂಸ್ಗೆ ಒಂದೆರಡು ಪಾಯಿಂಟ್ಸ್ ಕೇಳದೆ ಇರಲಿ ಅಂತ ನೋಟ್ ಮಾಡಿರೋದು. ನಮ್ಮ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ಜೊತೆಗೆ ಇನ್ನೊಬ್ಬನ ನಾವಿಲ್ಲಿ ಮಾತಾಡ್ಸ್ಕೊಂಡು ಹೋಗೋದು ಒಳ್ಳೇದು, ಟೊಬ್ಯಾಕೋ. ಎಸ್, ನೋಡಿ, ಟೊಬ್ಯಾಕೋ ಬನ್ನಿ. ಸೊ ಇದನ್ನ ಮಾತಾಡ್ಸ್ಕೊಂಡು ಹೋಗೋಣ, ಯಾಕಂದ್ರೆ ಇವರು ಕೂಡ ಅಡಿಕ್ಷನ್ ಅಥವಾ ಅಬ್ಯೂಸಿ ಕಾರಣ ಆಗಿರೋರೆ. ಟೊಬ್ಯಾಕೋ, ತಂಬಾಕು, ಹೊಗೆ ಸೊಪ್ಪು ಏನ್ ಬಳಸ್ತಿದ್ವಲ್ಲ ಅದು. ಎಸ್, ಟೊಬ್ಯಾಕೋನ ಬಾಡಿಯಲ್ಲಿ ಹೇಗೆ ಸೇರಿಸ್ತೀವಪ್ಪ ಅಂತಂದ್ರೆ, ಒಂದು ಸ್ಮೋಕಿಂಗ್ ಇಂದ, ಹಿಂಗ್ ಬರ್ಬೇಡ ಈಸಿ ಆಗುತ್ತೆ. ಆ ಸ್ಮೋಕಿಂಗ್, ಸಿಗರೇಟು, ಬೀಡಿ, ಚೂಟ ಸೇರ್ತಕ್ಕಂಥದ್ದು. ಇನ್ನು ಚಿವಿಂಗ್ ಇಂದ, ನೋಡಿ ಚಿವ್ ಮಾಡ್ತಾ ಇದ್ದೀವಲ್ವಾ. ಸೊ ಚಿವಿಂಗ್ ಅದ ಗುಟ್ಕಾ. ಓಕೆ, ಏನೆಲ್ಲ ಗುಟ್ಕಾಗಳು ತಿಂತಾ ಇದೀವಲ್ಲ, ಸೊ ಆ ತರದ ಗುಟ್ಕಾ ತಿಂತಕ್ಕಂಥ ಜನಗಳು ನೋಡಿದಿರಲ್ಲ, ಅದು ಚಿವಿಂಗ್. ಅದು ಬಿಟ್ಟರೆ ಇನ್ಹೇಲಿಂಗ್. ಓಕೆ, ಇನ್ಹೇಲಿಂಗ್, ಈಗ ಈಸಿ ಆಯ್ತು. ಓಕೆ, ಸ್ಮೋಕಿಂಗ್, ಚಿವಿಂಗ್. ಇನ್ಹೇಲಿಂಗ್ ಅಂದ್ರೆ ಸ್ನಫ್, ಅದೇ ನಶೆ ಪುಡಿ ಏರಿಸ್ತಾರಲ್ಲ ಅದು. ಸೊ ಇದು ಸ್ನಫ್ ಆಗಿ, ಇದು ಗುಟ್ಕಗಳ ರೂಪದಲ್ಲಿ, ಇದು ಬೀಡಿ, ಚುಟ್ಟ, ಸಿಗರೇಟ್ಗಳ ರೂಪದಲ್ಲಿ. ಸೊ ಹೀಗೆ ದ ಟೊಬ್ಯಾಕೋ ಇಟ್ ಟೇಕನ್ ಇನ್ ಟು ಬಾಡಿ ಥ್ರೂ ವೇರಿಯಸ್ ಮೋಡ್ಸ್. ಓಕೆ, ಈ ತರ ಎಲ್ಲ ಈ ಬಾಡಿಗೆ ಇದು ಟೊಬ್ಯಾಕೋ ಬಂದು ಸೇರ್ತಾ ಇದೆ. ಸೊ ಟೊಬ್ಯಾಕೋದಲ್ಲಿ ಒಂದು ಆಲ್ಕಲಾಯ್ಡ್ ಇದೆ. ಓಕೆ, ಸೊ ಆಲ್ಕಲಾಯ್ಡ್, ದಟ್ ಆಲ್ಕಲಾಯ್ಡ್ ಇಸ್ ಕಾಲ್ಡ್ ನಿಕೋಟಿನ್. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಪದನೇ. ಓಕೆ, ಸೊ ನಿಕೋಟಿನ್. ಸೊ ದಿಸ್ ನಿಕೋಟಿನ್ is the alkaloid that present in tobacco, so which creates the abuse, or it is the alkaloid that creates the strong habit forming nature, so in the body. So ಅದಕ್ಕೆ ಇದು ನಿಕೋಟಿನ್ ಇಂಪಾರ್ಟೆಂಟ್. ದಿಸ್ ನಿಕೋಟಿನ್, ಸೊ ಇದೇನಂದ್ರೆ ಇಂಪಾರ್ಟೆಂಟ್ ಆಗಿ, ಇಟ್ ಕಾಸ್ ಸೋ ಮೆನಿ ಎಫೆಕ್ಟ್ಸ್, ಬ್ಯಾಡ್ ಇಲ್ ಎಫೆಕ್ಟ್ಸ್ ಇನ್ ದ ಬಾಡಿ ಬಿಕಾಸ್ ಆಫ್ ಕಂಟಿನ್ಯೂಸ್ ಯೂಸಿಂಗ್ ಆಫ್ ದಟ್ ಟೊಬ್ಯಾಕೋ. ಸೊ ಅದೇನೆಲ್ಲ ಇಲ್ಲಿ ಎಫೆಕ್ಟ್ ಮಾಡ್ತಾವೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್ ಅಂತ ಕೇಳ್ಬಿಡೋಣ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೊಬ್ಯಾಕೋ? ಟೊಬ್ಯಾಕೋದ ಎಫೆಕ್ಟ್ಸ್ ಯಾವ ಅಂತ ಇಲ್ಲಿ ಡಿಸ್ಕಸ್ ಮಾಡಬಹುದು. ಓಕೆ, ಸೊ ಏನೇನು ಎಫೆಕ್ಟ್ಸ್ ಅಪ್ಪ ಅಂದ್ರೆ, ಟೊಬ್ಯಾಕೋದಿಂದ ಆಗ್ತಕ್ಕಂಥ ಮೇಜರ್ ಎಫೆಕ್ಟ್ಸ್ ಅಲ್ಲಿ ಏನೇನ ನಾವು ತಿಳ್ಕೊಬಹುದು ಅಂದ್ರೆ, ಎಸ್, ದಿಸ್ ಟೊಬ್ಯಾಕೋ
ಇಟ್ ಕಾಸಸ್ ಅ ಕ್ಯಾನ್ಸರ್. ಓಕೆ, ಕ್ಯಾನ್ಸರ್ ಇಂಪಾರ್ಟೆಂಟ್. ಕ್ಯಾನ್ಸರ್, ಈ ಕ್ಯಾನ್ಸರ್ ಬಂದ್ರೆ ಏನೆಲ್ಲ ಕ್ಯಾನ್ಸರ್ಗಳಿಗೆ ಕಾಣುತ್ತೆ. ಇಸ್ ಒನ್ ಆಫ್ ದ ಕಾರ್ಸಿನೋಜನ್. ಇಟ್ ಕಾಸಸ್ ಅ ಕ್ಯಾನ್ಸರ್. ಏನೇನು ಕ್ಯಾನ್ಸರ್ ಬರ್ಬೋದು ಇದ್ರಲ್ಲಿ ಅಂದ್ರೆ ಎಸ್ಪೆಷಲಿ ಲಂಗ್ ಕ್ಯಾನ್ಸರ್. ಓಕೆ, ಸೊ ಲಂಗ್ ಕ್ಯಾನ್ಸರ್ ಅಥವಾ ಬ್ರಾಂಕೈಟಿಸ್. ಓಕೆ, ಬ್ರಾಂಕೈಟಿಸ್. ಓಕೆ, ರೆಸ್ಪಿರೇಟರಿ ಟ್ರ್ಯಾಕ್ ಇಂದು. ಸೊ ಅದನ್ನು ಬಿಟ್ರೆ ನೆಕ್ಸ್ಟ್ ಯೂರಿನರಿ ಬ್ಲಾಡರ್. ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ನ ಮಾಡ್ಬೋದು. ಇದು ಯೂರಿನರಿ ಬ್ಲಾಡರ್. ಓಕೆ, ಸೊ ಅದರ ಕ್ಯಾನ್ಸರ್ ಕಾಣಬಹುದು. ಬ್ಲಡ್ ಕ್ಯಾನ್ಸರ್. ಓಕೆ, ಸೊ ಇವನ್ ಬ್ಲಡ್ ಕ್ಯಾನ್ಸರ್ ಕೂಡ ಕಾರಣ ಆಗ್ಬೋದು ಇದು. ಸೊ ಇದನ್ನ ಬಿಟ್ರೆ ಎಂಫೆಸಿಮಾ. ಸೊ ಓದಿದ್ರಿ ನೆನಪೈತಿಲ್ಲೋ, ಎಂಫೆಸಿಮಾ ಅಂತಕ್ಕಂಥದ್ದು ಇಟ್ ಇನ್ಕ್ರೀಸ್ ದ ಥಿಕ್ನೆಸ್ ಆಫ್ ಅಲ್ವಿಯೋಲರ್ ವಾಲ್ ಅಂಡ್ ರೆಡ್ಯೂಸ್ ದ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್. ಸೊ ರಿಸಲ್ಟ್ಸ್ ಇನ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್. ಸೊ ಅದು ಎಂಫೆಸಿಮಾ. ಆಲ್ಫಾ 1 ಆಂಟಿಟ್ರಿಪ್ಸಿನ್ ಇದರ ಟ್ರೀಟ್ಮೆಂಟ್ ಆಗಿ ಬಳಸ್ತಾರಂತ ಮುಂದೆ ಹೇಳ್ತೀವಿ. ಓಕೆ, ಆಲ್ಫಾ 1 ಆಂಟಿಟ್ರಿಪ್ಸಿನ್ ಬಯೋಟೆಕ್ನಾಲಜಿ ಒಳಗೆ ಹೇಳ್ತೀವಿ ಎಂಫೆಸಿಮಾ ಟ್ರೀಟ್ಮೆಂಟ್ ಗಾಗಿ. ಓಕೆ, ಸೊ ಇನ್ನು CAD. ಓಕೆ, ಸೊ ಇವು ಸೊ ಎಂತಿದು ಕಾರೋನರಿ ಆರ್ಟರಿ ಡಿಸೀಸಸ್. ಕಾರೋನರಿ ಆರ್ಟರಿ ಡಿಸೀಸಸ್. ಸೊ ಅದಾಗ್ಬೋದು. ಗ್ಯಾಸ್ಟ್ರಿಟಿಸ್. ಓಕೆ, ಗ್ಯಾಸ್ಟ್ರಿಟಿಸ್ಗೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಗ್ಯಾಸ್ಟ್ರಿಟಿಸ್ಗೆ ಕಾರಣ ಆಗ್ತದೆ. ಅಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ ಆಗಿದೆ ಅಂತಾರಲ್ಲ, ಸೊ ಆ ಗ್ಯಾಸ್ಟ್ರಿಟಿಸ್ಗೆ ಕಾರಣ ಆಗ್ತದೆ. ಹಾಗೇನೆ ಅಲ್ಸರ್, ಇದರಿಂದ ಅಲ್ಸರ್ ಕೂಡ ಆಗ್ಬೋದು. ಇವೆಲ್ಲ ಏನು ನಿಕೋಟಿನ್ ಪ್ರಾಬ್ಲಮ್ ಅಥವಾ ಸ್ಮೋಕಿಂಗ್ ನಿಂದ, ಟೊಬ್ಯಾಕೋದಿಂದ ಆಗ್ತಕ್ಕಂಥ ಎಫೆಕ್ಟ್ಗಳು. ಟೊಬ್ಯಾಕೋನಿಂದ ಆಗ್ತಕ್ಕಂಥ ಬೇರೆ ಬೇರೆ ಎಫೆಕ್ಟ್ಗಳಲ್ಲಿ ಇವು ರೋಗಗಳಿವು. ಇದನ್ನ ಬಿಟ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಒಂದು ಸ್ಮೋಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ. ಸ್ಮೋಕ್ ಮಾಡಿದ ತಕ್ಷಣ ಏನ್ ಈ ನಿಕೋಟಿನ್ ಒಳಗೆ ಹೋಗುತ್ತೋ ಇಟ್ ಸ್ಟಿಮ್ಯುಲೇಟ್. ನೋಡಿ, ಸೊ ಇಟ್ ಸ್ಟಿಮ್ಯುಲೇಟ್ಸ್ ಅಡ್ರಿನಲ್ ಗ್ಲಾಂಡ್. ನೋಡಿ, ಅಡ್ರಿನಲ್ ಗ್ಲಾಂಡ್ ಟು ಸೆಕ್ರೆಟ್ಸ್ ಅಡ್ರಿನಾಲಿನ್. ನೋಡಿ, ಅಡ್ರಿನಾಲಿನ್ ಅನ್ನು ಜಾಸ್ತಿ ಉತ್ಪತ್ತಿ ಮಾಡಂಗ್ ಮಾಡ್ಬಿಡುತ್ತೆ. ಅಂಡ್ ಸೊ ಸ್ಮೋಕಿಂಗ್ ಇಟ್ ರಿಸಲ್ಟ್ಸ್ ಇನ್ ರಿಲೀಸಿಂಗ್ ಆಫ್ ಅಡ್ರಿನಾಲಿನ್ ಫ್ರಮ್ ಅಡ್ರಿನಲ್ ಗ್ಲಾಂಡ್, ಇನ್ಕ್ರೀಸ್ ದ ಹಾರ್ಟ್ ಬೀಟ್ ಅಂಡ್ ಇನ್ಕ್ರೀಸ್ ದ ಬ್ಲಡ್ ಪ್ರೆಷರ್. ಸೊ ಇದನ್ನ ಮಾಡ್ಲಿಕ್ಕೆ ಕಾರಣ ಆಗ್ತಿದ್ದು ಎರಡನೇ ಎಫೆಕ್ಟ್ ಸ್ಮೋಕಿಂಗ್ ಇಂದ ಆಗ್ತಕ್ಕಂಥದ್ದು. ಇನ್ನು ಮೂರನೇ ಎಫೆಕ್ಟ್, ಇಟ್ ಇನ್ಕ್ರೀಸಸ್ ದ ರೇಟ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಇನ್ ದ ಬ್ಲಡ್. ಇನ್ಕ್ರೀಸ್ ದ ಕಾರ್ಬನ್ ಮಾನಾಕ್ಸೈಡ್. ಸ್ಮೋಕ್ ಅನ್ನು ಏನು ಹೊಗೆ ಹೇಳ್ಕೊತಾರದ ಕಾರ್ಬನ್ ಮಾನಾಕ್ಸೈಡ್ ಇದೆಯೋ ಅದೆಲ್ಲ ಬ್ಲಡ್ ಎಲ್ಲ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಇಟ್ ರೆಡಿಲಿ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಜೊತೆಗೆ ಬೇಗ ಕರಗತ್ತೆ ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ ಅಲ್ಲಿ ಆಕ್ಸಿಜನ್ ತಗೊಂಡೋಗ್ಬೇಕು. ಆಕ್ಚುಲಿ ಹಿಮೋಗ್ಲೋಬಿನ್ ನಮ್ಮ ಬಾಡಿ ಎಲ್ಲ ಕಡೆಗೂ ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡಕ್ಕೆ ಆಕ್ಸಿಜನ್ ಗಿಂತ ವೇಗವಾಗಿ ಕಾರ್ಬನ್ ಮಾನಾಕ್ಸೈಡ್ ಹಿಮೋಗ್ಲೋಬಿನ್ ಸೇರ್ಕೊಳ್ಳೋದ್ರಿಂದ ಇಟ್ ರೆಡ್ಯೂಸಸ್ ದ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್. ಅದು ಇಂಪಾರ್ಟೆಂಟ್. ರೆಡ್ಯೂಸ್ ದ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್. ಅದು ಹಾಗೆ ಸ್ಮೋಕ್ ಮಾಡಿದಷ್ಟು ಆಕ್ಸಿಜನ್ ಸಪ್ಲೈ ಆಗೋದು ಕಡಿಮೆ ಆಗ್ತಿರುತ್ತೆ ಎಲ್ಲ ಸೆಲ್ಸ್ಗಳಿಗೂ ಅಂತ ಅದರ ಅರ್ಥ. ಸೊ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ನಾವು ಬರಿಬೇಕಾಗಿರ್ತಕ್ಕಂಥದ್ದು ಎಫೆಕ್ಟ್ ಆಫ್ ಟೊಬ್ಯಾಕೋದಲ್ಲಿ. ಇನ್ನ ಯಾರು ಚ್ಯೂವಿಂಗ್ ಮಾಡ್ತಾರಲ್ಲ, ಎಲ್ಲ ತಿಂತಾರಲ್ವಾ, ಅದು ಟೊಬ್ಯಾಕೋ ಗುಟ್ಕಾಗಳಿಲ್ವಿ, ಎಲ್ಲ ಗುಟ್ಕಾಗಳನ್ನ ತಿಂತಾರೆ. ನೋಡಿ, ಎಂತೆಂತ ಗುಟ್ಕಾಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಆ ಗುಟ್ಗಳನ್ನ ಚೆನ್ನಾಗಿ ಅಗಿತಿರ್ತಾರೆ. ಎಲ್ಲ ಇಲ್ಲೆಲ್ಲಿ ಇಟ್ಕೊಂತಾರೆ, ನಾಳೆ ಕೆಳಗೆ ಇಟ್ಕೊಂತಾರೆ, ಚಿತ್ರ ತರದಲ್ಲೇ ಅಗಿತಿರ್ತಾರೆ. ಹೌದು, ಎಸ್ಪೆಷಲಿ ನಿಮ್ಮಂತ ಅಡೋಲಸೆಂಟ್ಸ್ ಇದೆಲ್ಲ ತುಂಬಾ ಈಜಿ ಬಲಿ ಆಗ್ತಾರೆ. ದಯವಿಟ್ಟು ಬಹಳಷ್ಟು ಡೇಂಜರ್ ಇದೆ. ಈ ತರ ಏನೋ ಚ್ಯೂವಿಂಗ್ ಆದ್ರೆ ಇಟ್ ಮೇ ರಿಸಲ್ಟ್ಸ್ ಇನ್ ಓರಲ್ ಕ್ಯಾನ್ಸರ್. ನೋಡಿ, ಬಾಯಿ ಕ್ಯಾನ್ಸರ್ ಆಗ್ಬಿಡುತ್ತೆ. ಆ ಫೋಟೋಗಳೆಲ್ಲ ಸಿಗರೆಟ್ ಪ್ಯಾಕ್ ಮೇಲೆ, ಆ ಗುಟ್ಕಾ ಪ್ಯಾಕೆಟ್ ಮೇಲೆಲ್ಲ ಆ ಫೋಟೋಗಳು ಸುಂದರ ಮೂಡಿಸಿದ್ದಾರೆ. ಎಷ್ಟು ಡೇಂಜರ್ ಇದೆ, ಇವನ್ನೆಲ್ಲ ತಿಂದ್ರೆ ಎಷ್ಟು ಸಮಸ್ಯೆ ಇದೆ ಅಂತ. ಅದ್ ನೋಡಿದ್ರು ಕೂಡ ತಿಂತಾರೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಬಹಳ ಡೇಂಜರ್ಸ್ ಇರ್ತಕ್ಕಂಥದ್ದು. ದೀಸ್ ಆರ್ ದ ಮೇಜರ್ ಎಫೆಕ್ಟ್ ಆಫ್ ಟೊಬ್ಯಾಕೋ. ಡ್ರಗ್ ಅಡಿಕ್ಷನ್ ತಿಳ್ಕೊಂಬಿಡೋಣ ಈಗ. ಓಕೆ, ಡ್ರಗ್ ಅಡಿಕ್ಷನ್ ಸಣ್ಣ ಪದಗಳೇ ಜಾಸ್ತಿ ಹೊತ್ತು ಮೇಕ್ ಮಾಡಬೇಡ, ಬಟ್ ಡೆಫಿನೇಷನ್ ಕೇಳ್ತೀವಿ ಒಂದೊಂದು ಮಾರ್ಕ್ಸ್ಗೆ. ಡ್ರಗ್ ಅಡಿಕ್ಷನ್ ಅಂದ್ರೆ ಏನಂತ ಕೇಳ್ಬೋದು. ಅದಕ್ಕಾಗಿ ಡ್ರಗ್ ಅಡಿಕ್ಷನ್ ಬೇಕಂದ್ರೆ ಎಸ್ಪೆಷಲಿ ನಿಮ್ಮ ಅಡೋಲಸೆನ್ಸ್ ಬನ್ನಿ. ಓಕೆ, ಸೊ ಅಡೋಲೆಸೆನ್ಸ್, ಎಸ್, ಈ ಅಡೋಲೆಸೆನ್ಸ್ ಬಂದ್ರೆ ಅಂದ್ರೆ ಹರೆಯಾವಸ್ಥೆ, ಯೌವನಾವಸ್ಥೆ ಏನ್ ಕಾಲಿಡ್ತಿದ್ರು ನೀವೆಲ್ಲರೂ, ಇಲ್ಲಿ ಅಡೋಲೆಸೆನ್ಸ್ ಪ್ರಾಬ್ಲಮ್ ಭಾರಿ ಭಾರಿ ಇಂಪಾರ್ಟೆಂಟ್. ವಾಟ್ ಇಸ್ ದಿಸ್ ಅಡೋಲೆಸೆನ್ಸ್ ಏಜ್ ಅಂದ್ರೆ? ಅಡೋಲೆಸೆನ್ಸ್ ಏಜ್ ಅಂದ್ರೆ ಹೆಂಗಪ್ಪ ಅಂದ್ರೆ ಇಟ್ ಇಸ್ 12 to 18 years. ಆ ಒಂದು ಪೀರಿಯಡ್ ಅನ್ನ ನಾವು ಅಡೋಲೆಸೆಂಟ್ ಏಜ್ ಅಂತ ಕರಿತೀವಿ. ಇಟ್ ಈಸ್ ದ ಬ್ರಿಡ್ಜ್, ಇಟ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಚೈಲ್ಡ್ಹುಡ್, ಓಕೆ, ಚೈಲ್ಡ್ಹುಡ್ ಅಂಡ್ ಅಡಲ್ಟ್ಹುಡ್. ಎಸ್, ಅಡಲ್ಟ್ಹುಡ್ ಏನು ಬಾಲ್ಯಾವಸ್ಥೆ ಇದೆಯೋ, ಪ್ರೈಮರಿ ಶಾಲೆ ಮಕ್ಕಳಿದ ಆ ವಯಸ್ಸಿನ ಚೈಲ್ಡ್ಹುಡ್,
ಇನ್ನು ಅಡಲ್ಟ್ಹುಡ್ ನೀನ್ ಮ್ಯಾರೇಜ್ ಆಗಿ ಸಂಸಾರ ಸಾಕ್ತಕ್ಕಂಥ ಇದ್ರು ಅವೆರಡರ ನಡುವೆ ಇರ್ತಕ್ಕಂಥ ಸ್ಥಿತಿನೇ ಅಡೋಲೆಸೆನ್ಸ್ ಅಂದ್ರೆ ಟೀನೇಜ್ ಅಂತ ಕರಿತಿದ್ವಲ್ವಾ. ಈ ಟೀನೇಜ್ ವಯಸ್ಸಿನವ್ರದ್ದೇ ಬಹಳಷ್ಟು ಸಮಸ್ಯೆ ಈ ಡ್ರಗ್ಸ್ ವಿಷಯದಲ್ಲಿ. ತುಂಬಾ ಸುಲಭವಾಗಿ ಡ್ರಗ್ಸ್ಗೆ ಬಲಿಯಾಗ್ಬಿಡ್ತಾರೆ. ಅದಕ್ಕಾಗಿ ಈ ಚಾಪ್ಟರ್ ನಾವು ಏನಕ್ಕೆ ಇಟ್ಟಿವಿ ಅಂತಂದ್ರೆ ದಯವಿಟ್ಟು ಇರ್ಲಿ, ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಅಡೋಲೆಸೆನ್ಸ್ ಅಲ್ಲಿ ಇರ್ತಕ್ಕಂಥವ್ರು ಒಂಚೂರು ಯಾಮಾರಿದ್ರೆ ಡ್ರಗ್ ಅಡಿಕ್ಟ್ ಆಗ್ತೀರಾ. ಎಷ್ಟಂತಂದ್ರೆ ನೀವು ಅದರಿಂದ ವಾಪಸ್ ಬರಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಕೆಲವು ಸಿನಿಮಾಗಳೆಲ್ಲ ಡ್ರಗ್ಸ್ ಬಗ್ಗೆ ಬೇಕಷ್ಟು ಆ ಸಿನಿಮಾಗಳಿದಾವೆ, ಅವನ್ನೆಲ್ಲ ನೀವು ನೋಡಿ. ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ ಡ್ರಗ್ಸ್ ಅಡಿಕ್ಟ್ ಆದ ಸ್ಥಿತಿ ಏನಿರುತ್ತೆ ಹೇಗಿರುತ್ತೆ ಅಂತ. ಸೊ ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ದಯವಿಟ್ಟು ಇವ್ನು ಯಾವ ಕಾರಣಕ್ಕೂ ಅಡೋಲೆಸೆಂಟ್ ಏಜ್ ಅಲ್ಲಿ ದೊಡ್ಡ ತಲೆನೋವಾಗಿರೋದು ಬಲಿಯಾಗಬೇಡಿ. ಯಾಕಂದ್ರೆ ಅಡೋಲೆಸೆಂಟ್ ಏಜ್ ಅಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟೇಶನ್ ಇದಿರುತ್ತೆ. ಎಕ್ಸ್ಪೆರಿಮೆಂಟೇಶನ್ ಅಂದ್ರೆ ಒಂದ್ಸರಿ ಪ್ರಯಾಣ ಮಾಡಿ ನೋಡಂತಾಗ ತಗೊಳ್ಮ ಬೀರ್ ಕುಡಿ, ತಗೊಳ್ಮ ಚುಟ್ಟ ಸೇದು ಅಂತ ಏನೋ ಫ್ರೆಂಡ್ಸ್ ಎಲ್ಲ ಕೊಡೋದು ಉಂಟು. ಅಂತ ಸಮಯದಲ್ಲಿ ನೀವು ಕೊಟ್ರೆ ಅದ್ ನೀವು ಸುಮ್ಮನೆ ಎಕ್ಸ್ಪೆರಿಮೆಂಟ್ ನೋಡಂತ ಒಂದ್ಸರಿ ಏನಾಗುತ್ತೆ ನೋಡ್ಬಿಡೋಣ. ಅವ್ನು ಸ್ವಿಮ್ಮಿಂಗ್ ಏನಾಗುತ್ತೆ, ಒಂದ್ಸರಿ ಸಿಗರೇಟ್ ಸೇದ್ರೆ ಏನಾಗ್ತದೆ, ಒಂದ್ಸರಿ ಬೀರ್ ಬ್ರಾಂದಿ ವಿಸ್ಕಿ ಕುಡಿದ್ರೆ ಏನಾಗ್ತದೆ ಅಂತ ನೀವು ಎಕ್ಸ್ಪೆರಿಮೆಂಟಲ್ ಏಜ್ ಜಾಸ್ತಿ, ಆ ಒಂದು ಏಜ್ ನೋಡೋಣ ಅಂತ. ಅದಕ್ಕೆ ಕ್ಯೂರಿಯಾಸಿಟಿ, ತುಂಬಾ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಏಜ್ ನಿಮ್ದು. ಅವಾಗ ಏನಿರ್ಬೋದು, ಎಲ್ಲರೂ ಅಷ್ಟೊಂದು ಹೊಳ್ತಾರಲ್ಲ, ಎಲ್ಲರೂ ಅಷ್ಟೊಂದು ಬಾರು ಅಲ್ಲೆಲ್ಲೋ ಕುಡಿತಾರಲ್ಲ, ಏನಿದ್ರು ಅದ್ರಾಗೆ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಆ ಒಂದು ಇದು. ಆಮೇಲೆ ಅಡ್ವೆಂಚರ್ ಸಾಹಸ, ಎಂತೆಂತರ ಕುಡಿತಾರೆ, ನಾನ್ ಕೈಲಾಗಲ್ಲ. ಕುಡಿದ್ರೆ ಅದೊಂದು ಗಂಡ್ಸೆ, ಕುಡಿದ್ರೆ ಅದೊಂದು ಜೀವನನೇ. ಹೀಗೆಲ್ಲ ಕೆಲವರು ಅದೊಂದು ಅಡ್ವೆಂಚರ್ ತಗೊಳ್ಳೋದುಂಟು, ಅದೊಂದು ಚಾಲೆಂಜ್ ತಗೊಳ್ಳೋದುಂಟು. ಈ ತರ ಒಂದು ಅಡ್ವೆಂಚರ್, ಎಕ್ಸೈಟ್ಮೆಂಟ್. ಓಕೆ, ಸೊ ಎಕ್ಸೈಟ್ಮೆಂಟ್, ಏನೋ ಒಂದು ಎಕ್ಸೈಟ್ಮೆಂಟ್, ನಾನ್ ಸರಿ ಕುಡ್ದು ಮಾಡಬೇಕು ಅನ್ನೋ ಒಂದು ಹುಚ್ಚು ತರದ್ದು. ಈ ತರ ಅಡೋಲೆಸೆಂಟ್ ಏಜ್ ಅಲ್ಲಿ ಇವೆಲ್ಲ ಅವ್ರಿಗಿರ್ತದೆ. ಒಂಥರ ಏನು ಚಾಲೆಂಜಿಂಗ್ ಇರುತ್ತೆ, ಅಡ್ವೆಂಚರ್ ಇರುತ್ತೆ, ಕ್ಯೂರಿಯಾಸಿಟಿ, ಎಕ್ಸ್ಪೆರಿಮೆಂಟೇಷನ್. ಓಕೆ, ಸೊ ಎಕ್ಸೈಟ್ಮೆಂಟ್, ಇವೆಲ್ಲ ಕಾರಣಕ್ಕಾಗಿ ಸುಲಭವಾಗಿ ಡ್ರಗ್ಸ್ಗೆ ಬಲಿಯಾಗ್ಬಿಡ್ತಾರೆ. ಬಿ ಕೇರ್ಫುಲ್. ಬಯಾಲಜಿ ಕಲ್ತಾದ್ಮೇಲೂ ಇದನ್ನ ಓದಾದ್ಮೇಲೂ ನೀವು ಬಲಿ ಆದ್ರೆ ವಾಪಸ್ ಇದರಿಂದ ಹೊರಗೆ ಬರಕ್ಕಾಗಲ್ಲ. ಆ ಕಡೆ ದುಡ್ಡು ಹೋಗುತ್ತೆ, ಹೆಲ್ತ್ ಹೋಗುತ್ತೆ, ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಸಮಾಜದಲ್ಲಿ ಎಲ್ಲ ರೆಸ್ಪೆಕ್ಟ್ ಕಳ್ಕೊತೀರಾ. ಕೊನೆಗೆ ಯಾರಿಗೂ ಬೇಕಾಗದಾರಾಗಿ ಅನಾಥ ಹೆಣಾಗಿ ಸತ್ತೋಗ್ಬಿಡ್ತೀರಾ. ಸ್ವಂತ ಡೇಂಜರ್. ಆಲ್ಕೋಹಾಲ್ಗಳ ಬಗ್ಗೆ ಅಥವಾ ಡ್ರಗ್ಸ್ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. ಸುಲಭವಾಗಿ ಇದಕ್ಕೆಲ್ಲ ಅಡಿಕ್ಟ್ ಆಗೋದು ಬಹಳ ಡೇಂಜರ್, ಹೋಗ್ಬೇಡಿ. ಮೊದಲು ಬಾರಿಗೆನೆ ನೋ ಥ್ಯಾಂಕ್ಸ್, ಇದು ಒಳ್ಳೇದು. ಓಕೆ, ಸೊ ಆ ತರದ್ದು ಅಡೋಲೆಸೆನ್ಸ್ ಏಜ್ ಅಲ್ಲಿ ಅಂತ ಪೀರಿಯಡ್ ಅಲ್ಲೇ ಇದಕ್ಕೆ ಅಡಿಕ್ಷನ್ ಆಗ್ತಕ್ಕಂಥದ್ದು. ವಾಟ್ ಇಸ್ ದಟ್ ಡ್ರಗ್ ಅಡಿಕ್ಷನ್? ಹಾಗಾದ್ರೆ ಡ್ರಗ್ ಅಡಿಕ್ಷನ್ ಅಂದ್ರೆ ಏನು ಅಂತಂದ್ರೆ, ಈ ತರ ನಿರಂತರವಾಗಿ ಏನಾದ್ರೂ ಡ್ರಗ್ಸ್ಗೆ ಹೋದ್ರೆ, ಹೆಬಿಚುಯಲ್ ಇಂಟೇಕ್ ಆದ್ರೆ, ಹೆಬಿಚುಯಲ್ ಹ್ಯಾಬಿಟ್ ಬೆಳೆಸ್ಕೊಂಡ್ರೆ, ಅಂದ್ರೆ ದಿನಾ ಕುಡಿತಾರ. ಕೆಲವರೆಲ್ಲ ಎಲ್ಲ ಒಂದ್ಸರಿ ಬರ್ತ್ಡೇಗೆ ಕುಡ್ದೆ ಅಂತಲೋ, ಅಥವಾ ಸಂಡೇ ಮಾತ್ರ ಹೋಗ್ತೀನಿ ಅಂತನೋ, ಹೀಗೇನೋ ಫ್ರೆಂಡ್ಸ್ ಸಿಕ್ಕರು ಅಂತ ಹೋದೆ ಅಂತ ಹಿಂಗೇನೋ ಅಂತಿರ್ತಾರೆ ಅಷ್ಟೇ. ಬಟ್ ಬರ್ತಾ ಅದು ಹೆಬಿಚುಯಲ್ ಆಕ್ಷನ್ ಆಗಿ ಹೋಗ್ಬಿಟ್ಟಿರ್ತದೆ. ಹಾಗೆ ತಗೊಂಡ್ರೆ ಆವಾಗ ಒಂದೇನೋ ಸೈಕಾಲಜಿಕಲ್ ಎಫೆಕ್ಟ್ ನಮ್ಮ ಬಾಡಿಲಿ ಕ್ರಿಯೇಟ್ ಆಗಿರುತ್ತೆ. ಸೈಕಾಲಜಿಕಲ್ ಎಫೆಕ್ಟ್ ಏನ್ ಸೈಕಾಲಜಿಕಲ್ ಎಫೆಕ್ಟ್? ಒಂದು ಮಾನಸಿಕವಾಗಿ ಏನೋ ಒಂದು ಭಾವನೆ ಮೂಡುತ್ತೆ ಈ ಡ್ರಗ್ಸ್ ಇಂದ ಅಂತ. ಏನದು? ಅವು ತಗೊಂಡ್ರೇನೆ ನನಗೆ ಚೆನ್ನಾಗಿರೋದು, ಅವು ತಗೊಂಡ್ರೆ ನನಗೆ ಪ್ರಚೋದನೆ ಅಥವಾ ಒಂದು ಹೊಸ ಉತ್ಸಾಹ ಬರ್ತಕ್ಕಂಥದ್ದು, ಅವು ತಗೊಂಡ್ರೇನೆ ನನಗೆ ಪಾಠ ಮಾಡಕ್ ಬರೋದು, ಅವು ತಗೊಂಡ್ರೇನೆ ನನಗೆ ಹಾಡು ಹೇಳಕ್ ಬರೋದು, ಅಥವಾ ಅವ್ನು ತಗೊಂಡ್ರೇನೆ ನಾನು ಶಿಲ್ಪಿಯಾಗಿ ಕೆತ್ತಕ್ ಬರೋದು ಅಂತ ಸಮಥಿಂಗ್. ಸೊ ಹಾಗೆ ಅದೇನೋ ಒಂದು ಕಲ್ಪನೆ. ಅಂದ್ರೆ ಒಂದು ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಈ ಡ್ರಗ್ಸ್ ಜೊತೆಗೆ. ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ವಿತ್ ದ ಎಫೆಕ್ಟ್ಸ್ ಅಥವಾ ಎಫೆಕ್ಟ್ಸ್ ಲೈಕ್ ಯೂಫೋರಿಯಾ. So effects like a euphoria of the drugs, okay, associated with the drugs and alcohol. So that psychological attachment is called the drug action. ಅದನ್ನ ಸರಿ ಬರ್ದ್ಬಿಡ್ತೀನಿ ನೋಡಿ. ಎಸ್, ಒಂದ್ಸರಿ ನೋಡ್ಕೊಂಡ್ಬಿಟ್ರೆ, ಸೊ ಡ್ರಗ್ ಅಡಿಕ್ಷನ್ ಒಂದ್ಸರಿ ಕೇಳೋದುಂಟು, ಅದಕ್ಕಾಗಿ ಒಂದ್ಸರಿ ಬರ್ದ್ಬಿಟ್ಟಿದೆ ನೋಡಿ. ಇಟ್ ಇಸ್ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್, ಮಾನಸಿಕ ಹಚ್ಕೊಂಡಿರ್ತಕ್ಕಂಥದ್ದು ಇದು. ಏಕೆ? ಟು ಸರ್ಟೆನ್ ಎಫೆಕ್ಟ್ಸ್. ಆ ಡ್ರಗ್ಸ್ ಇಂದ ಆಗ್ತಂತ ಕೆಲವು ಪರಿಣಾಮಗಳಿಗೂ ಅದಕ್ಕೆ ಅಡಿಕ್ಟ್ ಆಗಿ. ಏನದು? ಯೂಫೋರಿಯಾ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಆಗ್ಲಿಂದ. ಯೂಫೋರಿಯಾ ಮೀನ್ಸ್ ಅ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್, ಓಕೆ, ಅಥವಾ ಫೀಲಿಂಗ್ ಆಫ್ ಎಕ್ಸೈಟ್ಮೆಂಟ್ ಅಂತ. ಸೊ ಈ ಯೂಫೋರಿಯಾ ಡ್ರಗ್ಸ್ ಇಂದ ನಮಗೆ ಕೆಲವು ಮಜಾ ಅಥವಾ ಥ್ರಿಲ್ ಅಥವಾ ಆನಂದ ಮೂಡ್ತದೆ ಅಂತೀವಲ್ಲ, ಅದು ಯಾವ್ದಕ್ಕೆ? ಡ್ರಗ್ಸ್ ಅಥವಾ ಆಲ್ಕೋಹಾಲಿಗೆ ಸಂಬಂಧಪಟ್ಟಂತೆ ಏನ್ ಕೆಲವು ಎಫೆಕ್ಟ್ಸ್ ಆಗ್ತಾವ, ಯೂಫೋರಿಯಾ ಅಂತ ಎಫೆಕ್ಟ್ಸ್, ಅಂತವಕ್ಕೆ ಮಾನಸಿಕವಾಗಿ ನಾವು ಹೊಂದ್ಕೊಂಡಿರ್ತಕ್ಕಂಥದ್ದನ್ನೇ ಡ್ರಗ್ ಅಡಿಕ್ಷನ್ ಅಂತಕ್ಕಂಥದ್ದು. ಸೊ ಅದು ಈ ಡ್ರಗ್ ಅಡಿಕ್ಷನ್ ಡೆಫಿನೇಷನ್. ಡ್ರಗ್ ಅಡಿಕ್ಷನ್ ಬರ್ತಾರೆ ಒಳ್ಳೇದು. ಡ್ರಗ್ ಡಿಪೆಂಡೆನ್ಸ್, ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಡೋಸಸ್ ಆಫ್ ಡ್ರಗ್ಸ್, ರೆಗ್ಯುಲರ್ ಡೋಸ್ ಆಫ್ ಡ್ರಗ್ಸ್. ಸೊ ರೆಗ್ಯುಲರ್ ಡೋಸ್ ಆಫ್ ಡ್ರಗ್ಸ್ಗೆ ಡಿಪೆಂಡ್ ಆಗಿರೋದೇ ಡ್ರಗ್ ಡಿಪೆಂಡೆನ್ಸ್ ಅನ್ನೋದು.
ಡ್ರಗ್ ಡಿಪೆಂಡೆನ್ಸ್ ಡಿಪೆಂಡಿಂಗ್ ಅಪಾನ್ ದ ರೆಗ್ಯುಲರ್ ಡೋಸಸ್ ಆಫ್ ಡ್ರಗ್ಸ್. ಅದಕ್ಕೆ ಸೊ ಈ ತರ ಯಾರೋ ಡ್ರಗ್ ಅಡಿಕ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಬೈ ಚಾನ್ಸ್ ಅವ್ನು ಡ್ರಗ್ ಅಡಿಕ್ಟ್ ಆದಾಗ ಅವನು ಆ ಡ್ರಗ್ಸ್ ಇಂದ ಬಿಟ್ಬಿಡ್ಬೇಕಂತ ತೀರ್ಮಾನ ಮಾಡಿದ್ರೆ, ಡ್ರಗ್ಸ್ ಇನ್ಮೇಲೆ ಬಿಟ್ಬಿಡ್ಬೇಕು, ಅಡಿಕ್ಷನ್ ಇಂದ ಹೊರ ಬಂದ್ಬಿಡ್ಬೇಕಂತ ಅಂದ್ಕೊಂಡ್ರೆ ಹೇಗ್ ಬಿಡ್ತಾನೆ? ಯಾಕೆ ಬಿಡಕ್ಕಾಗತ್ತಂದ್ರೆ ಅವರೆಲ್ಲ ಕೆಲವರೆಲ್ಲ ಹಾಗೆ ಸಿನಿಮಾದಲ್ಲಿ ನೋಡಿರ್ಬೋದು, ಅವನ ಹೆಂಡತಿ ಮೇಲೆ ಆಣೆ ಮಾಡ್ಬಿಡ್ತಾನೆ, ನಿನ್ನ ಆಣೆ ನಾಳೆಯಿಂದ ನಾನು ಮುಟ್ಟುವುದಿಲ್ಲ, ಕುಡಿಯುವುದಿಲ್ಲ ಅಂತ ಏನೋ ಹೇಳ್ತಿರ್ತಾನೆ. ಆ ತರ ಇದ್ದಕ್ಕಿದ್ದಂಗೆ ಡ್ರಗ್ಸ್ ಅನ್ನ ಸ್ಟಾಪ್ ಮಾಡಕ್ ಬರಲ್ಲ, ಇದ್ದಕ್ಕಿದ್ದಂಗೆ ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಅನ್ನ ಸ್ಟಾಪ್ ಮಾಡಕ್ ಬರಲ್ಲ. ಯಾಕಂದ್ರೆ ಅಕಸ್ಮಾತ್ ಹಂಗ್ ಬಿಟ್ರೆ ಒಂದು ಡಿಸಾರ್ಡರ್, ಒಂದು ಸಮಸ್ಯೆಗಳಿಗಾಗ್ಬಿಡ್ತಾರೆ ಅವರು. ಅದೇ ಹೆಸರು ವಿತ್ ಡ್ರಾವಲ್ ಸಿಂಡ್ರೋಮ್ ಅಂತ. ನೋಡಿ, ವಿತ್ ಡ್ರಾವಲ್, ಇದನ್ನ ಎಕ್ಸಾಮ್ ಕೇಳ್ತೀವಿ. ಓಕೆ, ವಿತ್ ಡ್ರಾವಲ್ ಸಿಂಡ್ರೋಮ್ ಅಂತ. ಏನಿದು ವಿತ್ ಡ್ರಾವಲ್ ಸಿಂಡ್ರೋಮ್? ಇದನ್ನ ಎಕ್ಸಾಮ್ ಕೇಳ್ತಂತ ಹೇಳ್ದಲ್ವಾ. ವಿತ್ ಡ್ರಾವಲ್ ಸಿಂಡ್ರೋಮ್ ಅಂದ್ರೆ, ಸೊ ದಿಸ್ ಈಸ್ ದ ಡಿಸಾರ್ಡರ್ ದಟ್ ಈಸ್ ಕಾಸ್ಡ್ ಬಿಕಾಸ್ ಆಫ್ ಅಬ್ರಪ್ಟ್ ಡಿಸ್ಕಂಟಿನ್ಯೂಯೇಷನ್, sudden discontinuation, abrupt discontinuation of a regular doses. So, okay, sudden or abrupt discontinuation of regular doses results in the results in abnormal changes, unusual changes in the body. So that is called changes. ಏನೇನು ಚೇಂಜಸ್ ಆಗೋದುಂಟು? ಆಂಗ್ಸಿಯೈಟಿ. ನೋಡಿ, ಆಂಗ್ಸಿಯೈಟಿ ಆಗ್ಬೋದು, ಶೇಕಿನೆಸ್. ನೋಡಿ, ಶೇಕಿನೆಸ್. ಸೊ ಶೇಕಿನೆಸ್ ಆಗ್ಬೋದು ಇವರಲ್ಲಿ. ಸ್ವೆಟಿಂಗ್, ಪ್ರೊಫ್ಯೂಸ್ ಸ್ವೆಟಿಂಗ್ ಆಗ್ಬೋದು. ಓಕೆ, ಸೊ ಈ ತರ ಎಫೆಕ್ಟ್ ಆಗೋದುಂಟು. ಸೊ ಇದನ್ನ ವಿತ್ ಡ್ರಾವಲ್ ಸಿಂಡ್ರೋಮ್. ವಿತ್ ಡ್ರಾವಲ್ ಅಂದ್ರೆ ಇದಕ್ಕಿದ್ದಂಗೆ ಸ್ಟಾಪ್ ಮಾಡೋದು, ನಿಲ್ಸ್ಬಿಟ್ರೆ ಆಗ್ತಂತ ಸಮಸ್ಯೆಗಳು. ಸಿಂಡ್ರೋಮ್ ಅಂದ್ರೆ ಆಗ್ಲಿ 2 ಸಲ ಹೇಳಿದ್ವಾ, ಸಿಂಡ್ರೋಮ್ ಅನೇಕ ಸಮಸ್ಯೆಗಳ ಗುಂಪು ಅಂತ, ಅನೇಕ ಸಮಸ್ಯೆಗಳ ಗುಂಪಾಗಿ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ವಿತ್ ಡ್ರಾವಲ್ ಸಿಂಡ್ರೋಮ್. ಸೊ ಅದಕ್ಕೆ ಇದನ್ನ ಯಾವಾಗಲೂ ಕೇಳೋದ್ರಿಂದ ಡೆಫಿನೇಷನ್ ಬರೀಬೋದು ನೀವು. ವಿತ್ ಡ್ರಾವಲ್ ಸಿಂಡ್ರೋಮ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್, ಬೆಳವಣಿಗೆ ಆಗ್ತಕ್ಕಂಥದ್ದು, ದೇಹದಲ್ಲಿ ಅದು ಡೆವಲಪ್ ಆಗಿರ್ತಕ್ಕಂಥದ್ದು. ಮ್ಯಾನಿಫೆಸ್ಟೇಷನ್ ಆಫ್ ಅನ್ಪ್ಲೆಸೆಂಟ್ ಕ್ಯಾರೆಕ್ಟರಿಸ್ಟಿಕ್, ಒಂದು ಅಸಹಜವಾದಂತ ಒಂದು ಗುಣ ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗಿರೋದು. ಯಾವಾಗ? ವೆನ್ ರೆಗ್ಯುಲರ್ ಡೋಸಸ್ ಆಫ್ ಡ್ರಗ್ಸ್ ಆರ್ ಆಲ್ಕೋಹಾಲ್ ಇಸ್ ಅಬ್ರಪ್ಟ್ಲಿ ಡಿಸ್ಕಂಟಿನ್ಯೂಡ್. ಸೊ ಈ ದಿನದ ಏನು ಡ್ರಗ್ಸ್ ಅಥವಾ ಆಲ್ಕೋಹಾಲ್ ತಗೊಳ್ತಿದ್ರು, ಆ ತಗೊಳ್ಳೋದು ಅಬ್ರಪ್ಟ್ಲಿ ಇದ್ದಕ್ಕಿದ್ದಂಗೆ ಡಿಸ್ಕಂಟಿನ್ಯೂ, ಸ್ಟಾಪ್ ಮಾಡ್ಬಿಡೋದು. ಸೊ ಅವ್ನು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೆ ಆವಾಗ ನಮ್ಮ ಬಾಡಿಯಲ್ಲಿ ಒಂದು ಅನ್ಪ್ಲೆಸೆಂಟ್ ಕ್ಯಾರೆಕ್ಟರಿಸ್ಟಿಕ್ ಮ್ಯಾನಿಫೆಸ್ಟ್ ಆಗುತ್ತೆ, ಡೆವಲಪ್ ಆಗುತ್ತೆ. ಸೊ ಅದನ್ನೇ ನಾವು ವಿತ್ ಡ್ರಾವಲ್ ಸಿಂಡ್ರೋಮ್ ಅಂತ ಕರಿತೀವಿ. ಏನ್ ಅನ್ಪ್ಲೆಸೆಂಟ್ ಕ್ಯಾರೆಕ್ಟರ್ಸ್ ಅಂದ್ರೆ, ಆಂಗ್ಸೈಟಿ ಆಗ್ಬೋದು, ಶೇಕಿನೆಸ್ ಆಗ್ಬೋದು, ಪ್ರೊಫ್ಯೂಸ್ ಸ್ವೆಟಿಂಗ್ ಆಗ್ಬೋದು, ನಾಸಿಯಾ ಬೇಕಾದ್ರೆ ಅದನ್ನು ಸೇರಿಸಬಹುದು ನೀವು. ನಾಸಿಯಾ ಒಂಥರ ವಾಂತಿ ಬಂದಂಗೋ ಆಗ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ತೊಳಸ್ದಂಗ ಆಗೋದಂತಲ್ಲ, ಆ ತರ. ಆಂಗ್ಸೈಟಿ, ಶೇಕಿನೆಸ್, ಸ್ವೆಟಿಂಗು ಮತ್ತೆ ನಾಸಿಯಾ. ಬುಕ್ ಒಳಗಡೆ ಶೇಕಿನೆಸ್ ಮತ್ತೆ ಪ್ರೊಫ್ಯೂಸ್ ಸ್ವೆಟಿಂಗು, ನಾಸಿಯಾ ಕೊಟ್ಟಿದ್ದಾರೆ. ಇವೆಲ್ಲ ಇದ್ರಾಗ ಆಗ್ತಕ್ಕಂಥ ಸಿಂಪ್ಟಮ್ಸ್ ಆಗ್ಬೋದು. ವಾಟ್ ಇಸ್ ವಿತ್ ಡ್ರಾವಲ್ ಸಿಂಡ್ರೋಮ್, ವಾಟ್ ಆರ್ ದ ಸಿಂಪ್ಟಮ್ಸ್ ಅಂತ ಎಕ್ಸಾಮ್ ಕೇಳಬಹುದು. ಸೊ ದಟ್ ಈಸ್ ಅಬೌಟ್ ದ drug addiction, drug dependence and withdrawal syndrome. Okay. At the end of this chapter, what are the effects of drug abuse? What are the effects of drug abuse ಅಂತಕ್ಕಂಥದ್ದು ನಮ್ಮ ನೆಕ್ಸ್ಟ್ ಚಾಲೆಂಜ್. ಬಟ್ ಅದು ಟೈಮ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ನಾವೀಗ ಇದಕ್ಕೆ ಸದ್ಯಕ್ಕೆ ನಿಲ್ಲಿಸೋಣ. ಹಾಗಾದ್ರೆ ಇವತ್ತು ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಡ್ರಗ್ಸ್ ನ ಡೆಫಿನೇಷನ್, ಕಾಮನ್ ಡ್ರಗ್ಸ್ಗಳು, ಆನಂತರ ಡ್ರಗ್ಸ್ ನ ಕ್ಲಾಸಿಫಿಕೇಶನ್, ಅದಾದ ನಂತರ ಸೊ ಡ್ರಗ್ ನ ಅಡಿಕ್ಷನ್ ಏನು, ವಿತ್ ಡ್ರಾವಲ್ ಸಿಂಡ್ರೋಮ್ ಏನು ನೋಡ್ಕೊಂಡಿದೀವಿ. ನೆಕ್ಸ್ಟ್ ಡ್ರಗ್ ಎಫೆಕ್ಟ್ಸ್ ಏನು ಮತ್ತೆ ಅದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನೋಡ್ಬಿಡೋಣ. ಸಾಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.